ಫ್ರೆಂಡ್ಸ್, ಎಲ್ಲರಿಗೂ ಶ್ರೀ ಜ್ಞಾನ ವಿಕಾಸ ಲರ್ನಿಂಗ್ ಸೆಂಟರ್ಗೆ ಸ್ವಾಗತ ಅಂತ ಹೇಳ್ತಾ, ನಾನು ಲಾಸ್ಟ್ ಕ್ಲಾಸು ಇಂಗ್ಲೀಷ್ ಸಬ್ಜೆಕ್ಟಿನ ಕ್ಲಾಸನ್ನು ಮಾಡಿದೆ. ಅದೇ ಥರ ಈಗಲೂ ಕೂಡ ನಾನು ಇಂಗ್ಲೀಷ್ ಸಬ್ಜೆಕ್ಟನ್ನೇ ಮಾಡ್ತಾಯಿದ್ದೀನಿ. ಯಾಕೆ ಒಂದೇ ವಿಷಯದ 2 ಸಬ್ಜೆಕ್ಟನ್ನು ರಿಪೀಟ್ ಮಾಡ್ತೀನಿ ಅಂದರೆ, ನಾನು ಒಂದು ಪೇಪರಿಂದ ಇನ್ನೊಂದು ಪೇಪರ್ಗಿರೋ ಲಿಂಕನ್ನು, ಕ್ವಶನ್ ಪೇಪರಿಗೆ ಯಾವ್ಯಾವ ಕ್ವಶನ್ಸ್ ರಿಪೀಟ್ ಆಗುತ್ತೆ ಅಂತಂದೇಳಿ ನಿಮಗೆ ಟ್ಯಾಲಿ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅನ್ನೋ ಇಂಟೆನ್ಷನಿಂದ, ಅದನ್ನು ನಿಮಗೆ ತಿಳಿಸ್ಬೇಕು ಅನ್ನೋ ಇಂಟೆನ್ಷನಿಂದ ನಾನು ನಿಮಗೇನು ಹೇಳ್ತಿದ್ದೀನಿ, ಈ ಥರ ಒಂದು ಹಿಂದೆ ಒಂದು ಇಂಗ್ಲೀಷ್ ಪೇಪರು ಅಥವಾ ಒಂದು ಹಿಂದೆ ಒಂದು ಕನ್ನಡ ಪೇಪರನ್ನು ಹೇಳಿರ್ತೀನಿ. ಒಂದು ವಿಡಿಯೋನ ಇನ್ನೊಂದು ವಿಡಿಯೋಕ್ಕೆ ಏನಾಗಿರುತ್ತೆ ಅಂದರೆ ಲಿಂಕ್ ಇರುತ್ತೆ, ಒಂದು ವಿಡಿಯೋದಿಂದ ಇನ್ನೊಂದು ವಿಡಿಯೋಕ್ಕೆ ಲಿಂಕ್ ಇರುತ್ತೆ. ಆಮೇಲೆ ಕ್ವಶನ್ಸ್ ಕೂಡ ಈ ಕ್ವಶನ್ ಪೇಪರಲ್ಲಿ ಏನೇನು ಕ್ವಶನ್ಸ್ ಕೇಳಿರ್ತಾರಲ್ಲ, ಅದೇ ಕ್ವಶನ್ ಪೇಪರ್ನು ಫಸ್ಟ್ ಪೇಪರಲ್ಲಿ ಕೇಳಿರೋ ಕ್ವಶನ್ಸ್ ಕೂಡ ಸೆಕೆಂಡ್ ಪೇಪರ್ನಲ್ಲೂ ಮ್ಯಾಕ್ಸಿಮಮ್ ಅಂದರೆ ಕಡಿಮೆ ಅಂದರೂ 5ರಿಂದ 6 ಕ್ವಶನ್ಸು ಅಥವಾ ಗರಿಷ್ಠ ಅಂದರೂ 5ರಿಂದ 6 ಕ್ವಶನ್ಸನ್ನು ಕೇಳಿರ್ತಾರೆ ಅನ್ನೋದು ನಂದೊಂದು ಸಜೆಷನ್ನು. ನಾನು ನಿಮಗೆ ಹೇಳಿರೋ ಪ್ರಕಾರ ನೀವು ಕನ್ನಡ ನೋಡ್ಬೋದು, ಕನ್ನಡನೂ ಅದೇ ಥರ ಆಗಿದೆ. ಸೈಕಾಲಜಿಯಲ್ಲಂತೂ 6 ಕ್ವಶನನ್ನು ಕೇಳಿದ್ದಾರೆ. ಒಳನೋಟ ಕಲಿಕೆ ಆಗಿರ್ಬೋದು, ನೋಡಿರಿ ನೀವು ಸೈಕಾಲಜಿ ಪೇಪರ್ಸ್ನ ನಾನು ಲಿಂಕನ್ನು ತೆಗೆದು ನೀವು ಓದ್ರಿ, ಅದರಲ್ಲಿ ನಿಮಗೆ ಕ್ಲಿಯರ್ ಆಗುತ್ತೆ. ಮೊದಲೇ ಇಂಗ್ಲೀಷ್ ಪೇಪರ್ ಇದು ಏನಾಗುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಲೆಂದಿ ಆಗುತ್ತೆ, ಕ್ಲೀನಾಗಿ ಎಕ್ಸ್ಪ್ಲನೇಷನ್ ಮಾಡಿ ಹೇಳೋದಕ್ಕೆ ಸ್ವಲ್ಪ ಲೆಂದಿ ಆಗುತ್ತೆ. ಹಾಗಾಗಿ ನಾನು ಡೈರೆಕ್ಟ್ ಪ್ಯಾಸೇಜ್ ಹೋಗ್ತೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಕ್ವಶನ್ ಫ್ರಮ್ 1 to 8 ಏನು ಕೇಳಿದ್ದಾರೆ ನೋಡ್ರಿ. ರೀಡ್ ದ ಪ್ಯಾಸೇಜ್ ಗಿವನ್ ಬಿಲೋ ದ ಆನ್ಸರ್ ಕ್ವಶನ್ಸ್ ಫ್ರಮ್ 1 to 8 ಅಂತ ಹೇಳಿದ್ದಾರೆ. ಅಂದರೆ 1ನೇ ಕ್ವಶನಿಂದ ಹಿಡಿದು 8ನೇ ಕ್ವಶನ್ವರೆಗೂ ನಮಗೆ ಈ ಪ್ಯಾಸೇಜ್ ಮೇಲೆ, ಇದೇನು ಚಿಕ್ಕದಾಗಿದೆ ನೋಡ್ರಿ ಪ್ಯಾಸೇಜ್, ಈ ಪ್ಯಾಸೇಜ್ ಮೇಲೆ ಕ್ವಶನ್ಸ್ಗಳು ಡಿಪೆಂಡ್ ಆಗಿರ್ತವೆ. ನಾವು ಫಸ್ಟ್ ಏನು ಮಾಡಿಬಿಡೋಣ, ಪ್ಯಾಸೇಜನ್ನು ಪೂರ್ತಿ ಅರ್ಥ ಆಗೋ ಥರ ಓದ್ಕೊಂಬಿಡೋಣ. ನಮಗೆ ಹೊಸ ಶಬ್ದಗಳು ಬಂದರೆ ಅಂಡರ್ಲೈನ್ ಮಾಡ್ಕೊಳ್ಳೋಣ, ಏನಾದರೂ ಡಿಫ್ರೆಂಟ್ ಗ್ರಾಮರ್ ಪಾಯಿಂಟ್ಸ್ಗಳು ಬಂದರೆ ಅವನು ಕೂಡ ಅಂಡರ್ಲೈನ್ ಮಾಡ್ಕೊತ ಹೋಗೋಣ. ಏನು ಎಕೋಸಿಸ್ಟಮ್ ಈಸ್ ಎ ಗ್ರೂಪ್ ಆಫ್ ಅನಿಮಲ್ಸ್ ಆ್ಯಂಡ್ ಪ್ಲಾಂಟ್. ಎಕೋಸಿಸ್ಟಮ್ ಪರಿಸರ ಏನಾಗಿದೆ, ಪರಿಸರ ವ್ಯವಸ್ಥೆ ಏನಾಗಿದೆ ಅಂದರೆ ಅನಿಮಲ್ಸ್ ಮತ್ತು ಪ್ಲಾಂಟ್ಸ್ ಲಿವಿಂಗ್ ಇನ್ ಎ ಸ್ಪೆಸಿಫಿಕ್ ರೀಸನ್ ಆ್ಯಂಡ್ ಇಂಟ್ರಾಗೇಟಿಂಗ್ ವಿತ್ ಒನ್ ಅನದರ್. ಅವೇನು ಮಾಡ್ತಾ ಇದ್ದವು, ಒಂದಕ್ಕೊಂದು ಅವಲಂಬನೆ ಆಗಿದ್ದವು, ಒಂದಕ್ಕೊಂದು ಹೊಂದಾಣಿಕೆ ಮಾಡಿಕೊಂಡು ಜೀವನ ಮಾಡ್ತಿದ್ದವು ಅನಿಮಲ್ಸ್ಗಳು ಅಂತ ಅರ್ಥ. ಎಕೋಸಿಸ್ಟಮ್ ಇನ್ಕ್ಲೂಡ್ಸ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಕಾಂಪೋನೆಂಟ್ಸ್. ನೋಡಿರಿ, ಫಿಸಿಕಲ್ ಅಂದರೆ ನಮಗೆ ಕಣ್ಣಿಗೆ ಕಾಣುವಂಥದ್ದು, ಕೆಮಿಕಲ್ ಅಂದರೆ ನಮಗೆ ಕಾಣದೇ ಇರೋವಂಥದ್ದು, ಆರ್ಗ್ಯಾನಿಕ್ಸ್ ಅಂತಂದು ಹೇಳ್ಕೊಬೋದು. ಕಣ್ಣಿಗೆ ಕಾಣೋ ಅಂಥದ್ದಂದರೆ ಚಿಕ್ಕ ಚಿಕ್ಕ ಕೀಟಗಳು ನಮ್ಮ ಕಣ್ಣಿಗೆ ಕಾಣ್ತವೆ, ಅದರಿಂದ ಆರ್ಗ್ಯಾನಿಕ್ ಸೂಕ್ಷ್ಮಾಣು ಜೀವಿಗಳು, ಆರ್ಗನ್ಸ್ಗಳು ನಮಗೇನಾಗಲ್ಲ, ಕಾಣಿಸಂಗಿಲ್ಲ. ಸಚ್ ಆ್ಯಸ್ ಸಾಯಿಲ್, ವಾಟರ್ ಆ್ಯಂಡ್ ನ್ಯೂಟ್ರಿಯೆಂಟ್ಸ್. ನೋಡಿರಿ ಏನಾಗಿದ್ದವು, ಸಚ್ ಆಸ್ ಎಲ್ಲೆಲ್ಲಿದ್ದವು ಕಾಂಪೋನೆಂಟ್ಸ್ಗಳು, ಸಾಯಿಲಲ್ಲಿ, ವಾಟರು ಮತ್ತು ನ್ಯೂಟ್ರಿಯೆಂಟ್ಸ್ ದಟ್ ಸಪೋರ್ಟ್ ದ ಆರ್ಗ್ಯಾನಿಸಮ್ಸ್ ಲಿವಿಂಗ್ ದೇರ್. ನೋಡಿರಿ, ಸಾಯಿಲು, ನೀರು ಮತ್ತು ನ್ಯೂಟ್ರಿಯೆಂಟ್ಸ್ಗಳಲ್ಲಿ ಆರ್ಗ್ಯಾನಿಸಮ್ಸ್ ಲಿವಿಂಗ್ ಮಾಡಲಿಕ್ಕೆ ಸಪೋರ್ಟ್ ಮಾಡ್ತಾ ಇದ್ದವು. ದೀಸ್ ಆರ್ಗ್ಯಾನಿಸಮ್ಸ್ ಮೇ ರೇಂಜ್ ಫ್ರಮ್ ಲಾರ್ಜರ್ ಅನಿಮಲ್ಸ್ ಟು ಮೈಕ್ರೋ ಆರ್ಗ್ಯಾನಿಸಮ್ಸ್. ನೋಡಿರಿ, ದೀಸ್ ಆರ್ಗ್ಯಾನಿಸಮ್ಸ್, ಈ ಜೀವಿಗಳು ಎಲ್ಲೆಲ್ಲಿ ವಾಸವಾಗಿರ್ತಾವಂದರೆ ದೊಡ್ಡ ಪ್ರಾಣಿಗಳಿಂದ ಹಿಡಿದು ಮೈಕ್ರೋ ಆರ್ಗ್ಯಾನಿಸಮ್ಸ್ ಸೂಕ್ಷ್ಮಾಣು ಜೀವಿಗಳವರೆಗೂ ಇರ್ತವು. ಎಕೋಸಿಸ್ಟಮ್ ಕ್ಯಾನ್ ಆಲ್ಸೋ ಬಿ ಥಾಟ್ ಆಫ್ ಆಸ್ ಎ ಇಂಟ್ರಾಕ್ಷನ್ ಅಮಾಂಗ್ ಆಲ್ ಆರ್ಗ್ಯಾನಿಸಮ್ಸ್ ಇನ್ ಎ ಗಿವನ್ ಹ್ಯಾಬಿಟೇಟ್. ಒಂದೇ ಪರಿಸರದಲ್ಲಿ ಇಂಟರಾಕ್ಷನ್, ಎಲ್ಲ ರೀತಿಯ ಆರ್ಗ್ಯಾನಿಸಮ್ಸ್ಗಳು ಪರಿಸರದಲ್ಲಿ ಹೊಂದ್ಕೊಂಡು ಇರ್ತವು, ಅದನ್ನು ನಾವು ಹ್ಯಾಬಿಟೇಟ್, ಆವಾಸ ಅಂತ ಕರಿತೀವಿ. ಫಾರ್ ಇನ್ಸ್ಟೆನ್ಸ್ ಒನ್ ಸ್ಪೆಸೀಸ್ ಮೇ ಸರ್ವ್ ಆ್ಯಸ್ ಫುಡ್ ಫಾರ್ ಅನದರ್. ನೋಡಿರಿ, ಒಂದು ಜೀವಿಗಳು ಇನ್ನೊಂದು ಜೀವಿಗೆ ಏನಾಗ್ತಾ ಇದ್ದಾವೆ, ಇಲ್ಲಿ ಆಹಾರ ಆಗ್ತಿದ್ದವು. ಸರ್ವ್ ಆ್ಯಸ್ ಫುಡ್ ಫಾರ್ ಅನದರ್, ಒಂದು ಜೀವಿ ಇನ್ನೊಂದು ಜೀವಿಗೆ. ಪೀಪಲ್ಸ್ ಆರ್ ಪಾರ್ಟ್ ಆಫ್ ಎಕೋಸಿಸ್ಟಮ್ ವೇರ್ ದೇ ಲಿವ್ ಆ್ಯಂಡ್ ವರ್ಕ್. ಅವರು ಕೂಡ ಅವ್ರ ಜೀವನವನ್ನು ಈಗ ಏನು ಮಾಡಿದಾರೆ, ಮನುಷ್ಯರು ಬಂದರು, ಇಲ್ಲಿವರೆಗೂ ಆರ್ಗ್ಯಾನಿಸಮ್ಸು ಮೈಕ್ರೋ ಆರ್ಗ್ಯಾನಿಸಮ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದರು. ಈಗ ಪೀಪಲ್ಸ್ ಆಫ್ ಪಾರ್ಟ್ ಆಫ್ ಎಕೋಸಿಸ್ಟಮ್, ಮನುಷ್ಯನು ಕೂಡ ಈ ಪರಿಸರದ ಒಂದು ಭಾಗ ಅಂತ ಹೇಳಿದ್ದಾರೆ. ಹ್ಯೂಮನ್ ಆ್ಯಕ್ಟಿವಿಟೀಸ್ ಕ್ಯಾನ್ ಹಾರ್ಮ್ ಆರ್ ಡಿಸ್ಟ್ರಾಯ್ ದ ಲೋಕಲ್ ಎಕೋಸಿಸ್ಟಮ್ ಅನ್ಲೆಸ್ ಆ್ಯಕ್ಷನ್ಸ್ ಸಚ್ ಆಸ್ ಲ್ಯಾಂಡ್ ಡೆವಲಪ್ಮೆಂಟ್ ಫಾರ್ ಹೌಸಿಂಗ್ ಆರ್ ಬಿಸ್ನೆಸ್ ಆರ್ ಕೇರ್ಫುಲಿ
planned to conserve and sustain the ecology of the area. ನೋಡ್ರಿ, ಯಾವ ಪರಿಸರದಲ್ಲಿ ಏನನ್ನು ಬಿಲ್ಡ್ ಮಾಡಬೇಕು. ನೆಕ್ಸ್ಟು ಒಂದು ಡಿಸಿಪ್ಲಿನ್ ಇಲ್ಲ. ಲ್ಯಾಂಡ್ ಡೆವಲಪ್ಮೆಂಟ್ ಮಾಡ್ಕೊತ ಭೂಮಿಯನ್ನು ವಿಸ್ತರಣೆ ಮಾಡ್ಕೊತ ಏನು ಮಾಡ್ತಾ ಇದ್ದಾರೆ, ನಮ್ಮ ಎಕೋಸಿಸ್ಟಮ್ನ ಪರಿಸರವನ್ನು ಅವ್ಯವಸ್ಥೆಗೊಳಿಸ್ತಿದ್ದಾರೆ. ಅವರು ಒಂದು ಪ್ಲ್ಯಾನ್ಡ್ ಇಲ್ಲ. ಅವರೆಲ್ಲ ಏನು ಮಾಡಿದ್ದಾರೆ, ಅನ್ಲೆಸ್ ಆ್ಯಕ್ಷನ್ಸ್. ನೋಡ್ರಿ, ಎಕೋಸಿಸ್ಟಮ್ ಅನ್ಲೆಸ್ ಆ್ಯಕ್ಷನ್ಸ್ ಏನೇನೋ ಮಾಡಿ ಪರಿಸರವನ್ನು ಕೆಡಿಸ್ತಾ ಇದ್ದಾರೆ. ಆ್ಯನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಎಕೋಸಿಸ್ಟಮ್ ಮ್ಯಾನೇಜ್ಮೆಂಟ್ ಇನ್ವಾಲ್ವ್ಸ್ ದ ಫೈಂಡಿಂಗ್ ways to protect and enhance economic and social well-being while protecting the local ecosystem. ನೋಡ್ರಿ, ಏನು ಮಾಡಬೇಕಂತ ಹೇಳ್ತಿದ್ದಾರೆ, ವೆಲ್ ಪ್ಲ್ಯಾನಿಂಗ್. ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಎಕೋಸಿಸ್ಟಮ್ ಮ್ಯಾನೇಜ್ಮೆಂಟ್ ಇನ್ವಾಲ್ವ್ಸ್ ಮಾಡಿಕೊಂಡು ಮ್ಯಾನೇಜ್ಮೆಂಟು ಏನು ಮಾಡಬೇಕು, ವೆಲ್ ಬೀಯಿಂಗ್, ಪ್ರೊಟೆಕ್ಟಿಂಗ್ ಲೋಕಲ್ ಎಕೋಸಿಸ್ಟಮನ್ನು ಒಂದು ಪ್ರೊಟೆಕ್ಷನ್ ಮಾಡಿಕೊಂಡು ಒಂದು ಪ್ಲ್ಯಾನ್ ಮಾಡಿಕೊಂಡು ನಾವು ನಮ್ಮ ಪರಿಸರವನ್ನು ಅರೇಂಜ್ ಮಾಡ್ಕೋಬೇಕು. ಸುಮ್ಮನೆ ಎಲ್ಲೆಲ್ಲೋ ಲೇಔಟ್ಸ್ ಮಾಡ್ತಾ ಇರ್ತಾರೆ. ಅಡವಿಗಳು ಅರಣ್ಯಗಳನ್ನು ಕಡ್ಕೊತ ಹೋಗ್ತಾ ಇದ್ದಾರೆ. ಅದೆಲ್ಲ ಏನಾಗ್ತಾ ಇದೆ, ನಮ್ಮ ಜನಜೀವನಕ್ಕೆ ಹೊಡೆತ ಬೀಳುತ್ತೆ. ನಮ್ಮ ಪೀಳಿಗೆಗೆ ಮಾತ್ರ ಅರಣ್ಯನೂ ಸರಿಯಾಗಿ ಸಿಗಂಗಿಲ್ಲ, ಸಮುದ್ರನೂ ಸಿಗಂಗಿಲ್ಲ, ಭೂಮಿನೂ ಸಿಗಂಗಿಲ್ಲ. ಆ ಥರ ಆಗುತ್ತೆ. ಅವರಿಗೆ ಗುಡ್ಡ ಅಂದ್ರೂ ನಾವೇ ಕೈಯಿಂದ ಮಾಡಿ ತೋರಿಸ್ಬೇಕಾಗತ್ತೆ. ಗುಡ್ಡ ಬೆಟ್ಟ ಅಂತಂದರೆ, ಸಮುದ್ರ ಅಂದರೆ ನಾವೇ ಹಳ್ಳ ಕೆರೆ ಕರ್ಕೊಂಡು ಹೀಗೆ ಸಮುದ್ರ ದೊಡ್ಡ ಪ್ರಮಾಣದಲ್ಲಿ ಇರಬೇಕು ಅನ್ಸುತ್ತೆ. ಎಲ್ಲ ಬೋಳಾಕೊಂಡು ಹೋಗುತ್ತೆ, ನಾವು ಗೊತ್ತಾಗಂಗಿಲ್ಲ. ನೋಡೋಣ, ನೆಕ್ಸ್ಟ್ ಕ್ವಶನಿಗೆ ಬರ್ರಿ. Unplanted human activities such can destroy the ecosystem are. ನೋಡ್ರಿ, ಅನ್ಪ್ಲ್ಯಾನ್ಡ್ ಎಕೋಸಿಸ್ಟಮ್ ಡೆಸ್ಟ್ರಾಯ್ ದ ಎಕೋಸಿಸ್ಟಮ್ ಅಂತ ಇದೆ. ಯಾವುದರಿಂದ ನಾವು ಡೆಸ್ಟ್ರಾಯ್ನ ಮಾಡ್ತಾ ಇದ್ದಾರೆ, ಅನ್ಪ್ಲ್ಯಾನ್ಡ್. ಏನು ಅನ್ಪ್ಲ್ಯಾನ್ಡ್ ಮಾಡಿದ್ದಾರೆ, ಅದು ಮನುಷ್ಯರು ಅಂದರೆ ಹ್ಯೂಮನ್ಸ್ ಇಂಟ್ರ್ಯಾಕ್ಟಿಂಗ್ ವಿತ್ ಅದರ್ ಲಾರ್ಜ್ ಆರ್ಗ್ಯಾನಿಸಮ್ಸ್. ಲಾರ್ಜ್ ಆರ್ಗ್ಯಾನಿಸಮ್ಸ್ ಜೊತೆಗೆ ಇಂಟ್ರಾಕ್ಷನ್ ಮಾಡೋದ್ರಿಂದ ಅಲ್ಲ. ಹೌಸಿಂಗ್ ಆ್ಯಂಡ್ ಬಿಸ್ನೆಸ್ಸಿಗೋಸ್ಕರ ಮನೆಯನ್ನು ನಿರ್ಮಿಸೋದ್ರಿಂದ. ಇಂಟ್ರಾಕ್ಷನ್ ಆಫ್ ಮ್ಯಾನ್ ವಿತ್ ಮೈಕ್ರೋಸ್ಕೋಪಿಕ್ ಅನಿಮಲ್ಸ್, ಇದರಿಂದ ಏನು ಹಾಳಾಗಿಲ್ಲ, ಪರವಾಗೇ ಇಲ್ಲ. ಎಕೋಸಿಸ್ಟಮ್ಗೆ ಅಷ್ಟೊಂದು ಹೊಡೆತ ಬೀಳ್ತಾ ಇಲ್ಲ. ನೆಕ್ಸ್ಟ್, ಇನ್ವಾಲ್ವಿಂಗ್ ಇನ್ ದ ಪ್ರೊಟೆಕ್ಷನ್ ಆಫ್ ಲೋಕಲ್ ಎಕೋಸಿಸ್ಟಮ್. ಇದು ಎಲ್ಲದಕ್ಕಿಂತ ಸರಿಯಾದ ಉತ್ತರ ಏನಾಗಿದೆ, ಒಂದನೇ ಕ್ವಶನ್ಗೆ 2. ಮ್ಯಾನ್ ಹ್ಯಾಸ್ ಟು ಇನ್ಕ್ರೀಸ್ ದ ಡ್ಯಾಶ್ ಆ್ಯಕ್ಟಿವಿಟೀಸ್ ಟು ಸಸ್ಟೈನ್ ದ ಎಕಾಲಜಿ ಆಫ್ ದ ಏರಿಯಾ. ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ ಈಸ್. ನೋಡ್ರಿ, ಈ ಬ್ಲ್ಯಾಂಕಲ್ಲಿ ನಾವೇನು ತುಂಬಬೇಕು ಅಂತ ಹೇಳ್ತಿದ್ದಾರೆ. ಮ್ಯಾನ್ ಹ್ಯಾಸ್ ಟು ಇನ್ಕ್ರೀಸ್ ದ ಕನ್ಸರ್ವ್ ಆ್ಯಕ್ಟಿವಿಟೀಸ್ ಅಂತ ಇದೆ. ಕನ್ಸರ್ವ್ಡ್ ಬಂದರೆ ಕನ್ಸರ್ವ್ಡ್ ಬರುತ್ತೆ. ಕನ್ಸರ್ವ್ಸ್ ಆ್ಯಕ್ಟಿವಿಟೀಸ್ ಅಂತ 2 SS ಅಂತೂ ಬರಲ್ಲ. ಕನ್ಸರ್ವ್ಡ್ ಮ್ಯಾನ್ ಹ್ಯಾಡ್ ಆಗಿದ್ದರೆ ಇಲ್ಲೇನಾಗುತ್ತೆ, ನನಗೆ ಸ್ವಲ್ಪ ಮಟ್ಟಿಗೆ ತಿಳಿದಿರೋದನ್ನ ಹೇಳಕ್ಕೆ ಪ್ರಯತ್ನಿಸ್ತಾ ಇದ್ದೀನಿ. ಹ್ಯಾಡ್ ಆಗಿದ್ದರೆ ಕನ್ಸರ್ವ್ಡ್ ಆಗುತ್ತೆ. ಹ್ಯಾಸ್ ಆಗಿರೋದ್ರಿಂದ ಇದಕ್ಕೆ ಆಪ್ಷನ್ ಏನು ಬರುತ್ತೆ, 3rd one, ಕನ್ಸರ್ವೇಷನ್ ಅಂತ ಬರುತ್ತೆ. ದ ಕನ್ಸರ್ವೇಷನ್ ಆ್ಯಕ್ಟಿವಿಟೀಸ್ ಅಂತ ಬರುತ್ತೆ. 3rd one question, ecosystem management involves in the finding ways to protect and increase well-being of local ecosystems. The word that is an example for an adjective. ಇಲ್ಲಿ ಬಂತು ನೋಡ್ರಿ, adjective ಯಾವ್ದು ಬರುತ್ತೆ ಇಲ್ಲಿ. ಈ ಕ್ವಶನ್, ಎಕೋಸಿಸ್ಟಮ್ ಮ್ಯಾನೇಜ್ಮೆಂಟ್ ಇನ್ವಾಲ್ವ್ಸ್ ಇನ್ ಫೈಂಡಿಂಗ್ ವೇಸ್ ಟು ದ ಪ್ರೊಟೆಕ್ಟ್ ಆ್ಯಂಡ್ ಇನ್ಕ್ರೀಸ್ ದ ವೆಲ್ ಬೀಯಿಂಗ್ಸ್ ಆಫ್ ಲೋಕಲ್ ಎಕೋಸಿಸ್ಟಮ್. ಈಗ ಇದರಲ್ಲಿ ಎಕೋಸಿಸ್ಟಮ್ ಅಂದರೆ ಪರಿಸರ, ಇದಕ್ಕೆ ವಿಶೇಷಣ ಬರೋಂಗಿಲ್ಲ. ಮ್ಯಾನೇಜ್ಮೆಂಟ್ ಅಂದರೆ ವರ್ಬ್ ಆಗುತ್ತೆ, ವ್ಯವಸ್ಥೆ. ಹೀಗೆ ಪ್ರೊಟೆಕ್ಟ್ ಅಂದರೆ ಇದು ಕೂಡ ಒಂಥರ ವರ್ಬ್ ಥರ ನನಗೆ ಫೀಲ್ ಆಗುತ್ತೆ. ಲೋಕಲ್ ಅನ್ನೋದಿದೆ ನೋಡ್ರಿ, ಲೋಕಲ್, ಗ್ರೇಟ್, ಹ್ಯಾಂಡ್ಸಮ್, ಇವೆಲ್ಲ ಏನಾಗುತ್ತೆ ಅಂತಂದರೆ ಅಡ್ಜೆಕ್ಟಿವ್ ಫಾರ್ಮಿಗೆ ಹೆಲ್ಪ್ ಆಗುತ್ತೆ. ಈಗ ನಾವು ಇದಕ್ಕೆ ಸಂಬಂಧಪಟ್ಟಂಗೆ ಲೋಕಲ್ ಅಂತ ತಗೋಬೇಕು. ಇಲ್ಲಿ ನೋಡ್ರಿ, ಒಂದು ವಸ್ತುವಿನ ಮುಂದೆ ದ ಗ್ರೇಟ್ ತಾಜ್ ಮಹಲ್
ದ ಫೇಮಸ್ ತಾಜ್ ಮಹಲ್, ದ ಬ್ಯೂಟಿಫುಲ್ ತಾಜ್ ಮಹಲ್ ಅಂತ ಕರಿತೀವಿ. ಎದ್ರ ಮುಂದೆ ತಾಜ್ ಮಹಲ್ ಅನ್ನೋದು ಸ್ಪೆಸಿಫಿಕ್ಕು, ಅದಕ್ಕೆ ವಿಶೇಷಣ ಏನಾಗುತ್ತೆ, ಬ್ಯೂಟಿಫುಲ್ ಅಂತ ಆಗುತ್ತೆ. ಹಾಗೆ ಪರಿಸರ ಅನ್ನೋದು ಸ್ಪೆಸಿಫಿಕ್ ಆದರೆ ಈ ಲೋಕಲ್ ಅನ್ನೋದು ಏನಾಗುತ್ತೆ, ಅದಕ್ಕೆ ವಿಶೇಷಣ. ಇದು ಗ್ರೇಟಾ, ಏನು ಕಾಮನ್ನ, ಈ ಥರ. ಹಾಗಾಗಿ ನಾನು ಅಬ್ಜೆಕ್ಟಿವನ್ನು ನಾನು ಏನು ಮಾಡಿದ್ದೀನಿ, ಇಲ್ಲಿ ತೊಗೊಂಡಿನಿ. ಕೆಲವೊಂದಿಷ್ಟು ಎಕ್ಸಾಂಪಲ್ಸನ್ನು ತೋರಿಸ್ತೀನಿ ನಿಮಗೆ ಈಗ. ಇಲ್ಲಿ ನೋಡ್ರಿ, ನಾನು ತೋರಿಸ್ತಾ ಇದ್ದೀನಿ. ಅಬ್ಜೆಕ್ಟಿವ್ ಅಂದರೆ ಯುನಿಕ್, ಒಂದೇ ಆಗಿರೋದು, ವೇಕೆಂಟ್, ಒಂದು ಈ ಥರ. ಇವುಗಳನ್ನು ನಾವೇನಂತ ಕರಿತೀವಿ, ವೈಲೆಂಟ್, ಸುಮ್ಮನೆ ಅದು ಜೋರಾಗಿರೋದು. ಈ ಥರ ಶಬ್ದಗಳನ್ನು ನಾವೇನು ಮಾಡ್ತೀವಿ, ವಾರ್ಮ್, ಬಿಸಿ, ವಾಕ್ಫುಲ್, ಹೀಗೆ ವೇಸ್ಟ್ಫುಲ್, ವಾಚ್ಫುಲ್, ನೆಕ್ಸ್ಟು ವೀಕ್, ಹೀಗೆ ತೆಳ್ಳಗೆ, ಬೆಳ್ಳಗೆ, ದಪ್ಪಗೆ, ಈ ಥರ ಎಲ್ಲ ಬರುತ್ತೆ. ನೆಕ್ಸ್ಟ್ ವೆರಿಫೈಡ್, ಮೌಲ್ಯಯುತವಾದ ವಸ್ತು, ವ್ಯಾಲ್ಯೂಯಬಲ್, ಅದಕ್ಕೆಲ್ಲ ಯೂಸ್ ಮಾಡ್ತೀವಿ. ಇವು ಸಾಧ್ಯ ಆದಷ್ಟು ಇಲ್ಲಿ ಅಬ್ಜೆಕ್ಟಿವ್ಗಳನ್ನ ತೋರಿಸಿದ್ದೀನಿ. ಅಬ್ಜೆಕ್ಟಿವ್ಸ್ ಅಂತಂದ್ರೆ ಏನಿಲ್ಲ, ಒಂದು ಗುಣವನ್ನು ಹೇಳೋದು. ಹಾಗೆ, ಹೀಗೆ, ಕರ್ರಿಗೆ, ಬೆಳ್ಳಗೆ ಅಂತ ಹೇಳ್ತೀವಲ್ಲ, ಅದನ್ನು ನಾವು ಅಬ್ಜೆಕ್ಟಿವ್ಸ್ ಅಂತ ಕರಿತೀವಿ. ಸಾಧ್ಯ ಆದಷ್ಟು ಸ್ಕ್ರೀನ್ಶಾಟು ತೊಗೊಂಡು. ಈಗ 4ನೇ ಪ್ರಶ್ನೆಗೆ ಹೋಗೋಣ. ಸ್ಪೆಸಿಫಿಕ್ಕಿಗೆ ನಾವು ನೋಡ್ಬೇಕು. ಈಗ ಮ್ಯಾಚ್ ದ ಫಾಲೋಯಿಂಗ್ ಬಂದರೆ ನಮ್ಗೆ ಈಸಿ ಅಂತ ನನಗೆ ಅನ್ಸುತ್ತಪ್ಪ. ಇಲ್ಲಿ ನೋಡ್ರಿ, ಹ್ಯೂಮನ್ ಆ್ಯಕ್ಟಿವಿಟೀಸ್, ನಾನು ಆಗಲೇ ಲೈನ್ ಹಾಕ್ಕೊಂಡು ಬಿಟ್ಟಿದ್ದೀನಿ. ನೆಕ್ಸ್ಟ್ ಕೆಮಿಕಲ್ ಕಾಂಪೋನೆಂಟ್ ಅಂದರೆ ವಸ್ತುಗಳು. ಎಂಥ ವಸ್ತುಗಳು? ಕೆಮಿಕಲ್ ವಸ್ತುಗಳು. ಲ್ಯಾಂಡ್ ಡೆವಲಪ್ಮೆಂಟ್ ಆಗುತ್ತೆ. ಈಗ ಕೆಮಿಕಲ್ ಡೆವಲಪ್ಮೆಂಟ್ಗಿಂತ ಲ್ಯಾಂಡ್ ಡೆವಲಪ್ಮೆಂಟು ಸರಿಯಾದ ಸ್ಪೆಸಿಫಿಕ್ ಆದ ಅರ್ಥ ಕೊಡುತ್ತೆ. ನೆಕ್ಸ್ಟ್ ಸ್ಪೆಸಿಫಿಕ್ ರೀಸನ್, ಹ್ಯೂಮನ್ ರೀಸನ್ ಅಂತ ಹೇಳೋಕ್ಕಾಗಂಗಿಲ್ಲ, ಹೌದಿಲ್ಲ. ಪ್ರದೇಶ ಅಂದರೆ ನಿರ್ದಿಷ್ಟ ಪ್ರದೇಶ. ಇದು ಎಲ್ಲ ಟ್ಯಾಲಿ ಆಗೋದು ಯಾವುದಾಗುತ್ತೆ, ಎಗೆ 4, ನೆಕ್ಸ್ಟ್ ಬಿಗೆ 1, ನೆಕ್ಸ್ಟ್ ಸಿಗೆ 2, ಡಿಗೆ 3. ಹಾಗಾಗಿ 1ನೇದು ನಮಗೆ ಸರಿಯಾದ ಉತ್ತರ ಅನಿಸುತ್ತೆ. ಆಗಿದೆ. ರೈಟ್, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 5th, ಆ್ಯನ್ ಎಕೋಸಿಸ್ಟಮ್ ಕ್ಯಾನ್ ಬಿ ಡಿಫೈನ್ಡ್ ಆ್ಯಸ್. ಎಕೋಸಿಸ್ಟಮನ್ನು ನಾವು ಏನಂತ ಕರಿತೀವಿ, ವಾಟ್ ಈಸ್ ದ ಡೆಫಿನಿಷನ್ ಆಫ್ ಇಟ್ ಅಂತ ಹೇಳ್ತಿದ್ದಾರೆ. ಎ ಫಿಸಿಕಲ್ ಏರಿಯಾ ವಿತ್ ಇಟ್ಸ್ ಆರ್ಗಾನಿಸಮ್ಸ್. ಫಿಸಿಕಲ್ ಏರಿಯಾ ಅಷ್ಟೇ ಅಂತ ಬರಲ್ಲ. ನಾವು ಡೆಫಿನಿಷನ್ಲಿ ಏನು ಓದಿದ್ದೀವಿ, ಕೆಮಿಕಲ್ ಅಂತಂದು ಬಂತು. ಹಾಗಾಗಿ 1ನೇದು ಬರಲ್ಲ. ಆ್ಯನ್ ಇಂಟ್ರಾಕ್ಷನ್ ಆಫ್ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ವಿತ್ ದೇರ್ ಫಿಸಿಕಲ್ ಎನ್ವಿರಾನ್ಮೆಂಟ್. ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್, ಪರಿಸರದಲ್ಲಿ ಎಲ್ಲ ಎಂಥವು, ಫಿಸಿಕಲ್ ಎನ್ವಿರಾನ್ಮೆಂಟ್. ಹ್ಯೂಮನ್ ಆ್ಯಕ್ಟಿವಿಟೀಸ್ ಫಾರ್ ಎಕನಾಮಿಕ್ ಪ್ರೊಸೆಸಸ್. ಬರೀ ಎಕನಾಮಿಕ್ ಪ್ರೊಸೆಸ್ ಅಷ್ಟೇ ಬರೋಂಗಿಲ್ಲ. ಆಲ್ ಲಾರ್ಜ್ ಅನಿಮಲ್ಸ್ ಆ್ಯಂಡ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇನ್ ದ ಎನ್ವಿರಾನ್ಮೆಂಟ್. ಹೌದು, ಆಲ್ ಲಾರ್ಜ್ ಅನಿಮಲ್ಸ್ ಆ್ಯಂಡ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ಅದ್ರ ಜೊತೆಗೆ ಇಂಟ್ರ್ಯಾಕ್ಷನ್, ಅವು ಏನು ಮಾಡ್ತಾ ಇದ್ದವು, ಒಂದಕ್ಕೊಂದು ಇಂಟ್ರ್ಯಾಕ್ಷನ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ವಿತ್ ದೇರ್ ಫಿಸಿಕಲ್ ಎನ್ವಿರಾನ್ಮೆಂಟ್. ಹಾಗಾಗಿ ಇದಕ್ಕೆ 2ನೇದು ಸರಿಯಾದ ಪ್ರಶ್ನೆ. ಇದು ಎಕ್ಸ್ಪ್ಲನೇಷನ್ ಬಂದಿದೆ ಪ್ಯಾಸೇಜಲ್ಲಿ ನೋಡಿರಿ, ಇಂಟ್ರ್ಯಾಕ್ಷನ್ ಆಫ್ ಅಂತಂದೇಳಿ. ಹಾಗಾಗಿ 6ನೇ ಪ್ರಶ್ನೆಗೆ ಹೋಗೋಣ. ದ ಗಿವನ್ ಪ್ಯಾಸೇಜ್. ಇದಕ್ಕೆ ನಾವೇನು ಒಂದು ಡೆಫಿನಿಷನ್ ಅಥವಾ ಟೈಟ್ಲನ್ನು ಕೊಡ್ಬೋದು. ಎಲಾಬ್ರೇಟ್ ಆನ್ ದ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಕಾಂಪೋನೆಂಟ್ ಆಫ್ ದ ಎನ್ವಿರಾನ್ಮೆಂಟ್. ಡಿಫೈನ್ಸ್ ಎಕೋಸಿಸ್ಟಮ್ ಆ್ಯಂಡ್ ದ ನೀಡ್ಸ್ ಟು ಮ್ಯಾನೇಜ್ ಇಟ್. ಏನು ಮಾಡಿದಾರದು, ಎಕೋಸಿಸ್ಟಮು ಆ್ಯಂಡ್ ನೀಡ್ ಟು ಮ್ಯಾನೇಜ್ ಇಟ್, ಅದನ್ನು ವ್ಯವಸ್ಥಿತವಾಗಿ ಹೆಂಗೆ ನೋಡ್ಕೋಬೇಕು ಅನ್ನೋದನ್ನು ಈ ಪ್ಯಾಸೇಜಲ್ಲಿ ಕೊಟ್ಟಿದ್ದಾರೆ. ಡಿಫೈನ್ ಆಲ್ ಹ್ಯೂಮನ್ ಆ್ಯಕ್ಟಿವಿಟೀಸ್, ಬರೀ ಹ್ಯೂಮನ್ ಆ್ಯಕ್ಟಿವಿಟೀಸ್ ಆದರೂ ಅಲ್ಲ. ಎಕ್ಸ್ಪ್ಲೇನ್ಸ್ ಅಬೌಟ್ ದ ಎನ್ವಿರಾನ್ಮೆಂಟ್ ಡ್ಯಾಮೇಜ್ ಕಾಸ್ಡ್ ಬೈ ದ ಹ್ಯೂಮನ್ ಆ್ಯಕ್ಟಿವಿಟೀಸ್, ಇದು ಕೂಡ ಅಲ್ಲ. ಅವ್ರೇನು ಮಾಡಿದ್ದಾರೆ, ಡಿಫೈನ್ ಎಕೋಸಿಸ್ಟಮ್ ಆ್ಯಂಡ್ ದ ನೀಡ್ಸ್ ಟು ಮ್ಯಾನೇಜ್ ಇಟ್, ಏನೇನು ಮಾಡ್ಕೋಬೇಕು ಅಂತ ಎಕ್ಸ್ಪ್ಲೇನ್ ಮಾಡಿದ್ದಾರೆ. 7ನೇ ಪ್ರಶ್ನೆಗೆ ಹೋಗೋಣ. ದ ಟರ್ಮ್ ಯೂಸ್ಡ್ ಇನ್ ಅ ಪ್ಯಾಸೇಜ್ ಟು ಫೈಂಡ್ ವೇಸ್ ಟು ಪ್ರೊಟೆಕ್ಟ್ ಲೋಕಲ್ ಎಕೋಸಿಸ್ಟಮ್ ವಿತೌಟ್ ಹಿಡರಿಂಗ್ ಸೋಕ್ಯೋ
ಎಕನಾಮಿಕ್ ಪ್ರೊಸೆಸಸ್ ಈಸ್ ಅಂತ ಹೇಳಿದ್ದಾರೆ. ಎಕೋಸಿಸ್ಟಮಲ್ಲಿ ಎಕೋಸಿಸ್ಟಮ್ ಮ್ಯಾನೇಜ್ಮೆಂಟಲ್ಲಿ ಏನು ಬರುತ್ತದೆ, ಸೋಸಿಯೋ ಎಕನಾಮಿಕ್ ಅನ್ನೋದು ಯೂಸ್ ಆಗುತ್ತೆ. ಎಕಾಲಜಿಯಲ್ಲಿ ಬರೋಲ್ಲ, ಎಕೋಸಿಸ್ಟಮಲ್ಲಿ ಬರೋಲ್ಲ. ಎಕೋಸಿಸ್ಟಮ್ ಮ್ಯಾನೇಜ್ಮೆಂಟಲ್ಲಿ ವ್ಯವಸ್ಥಿತದಲ್ಲಿ ನಾವು ಸೋಕಿಯೋ ಅನ್ನೋದು ನಮ್ಮ ಸೋಷಿಯಲ್ ಆಗಿ ಮನುಷ್ಯ ವಾಸಿಸಲು ಸಾಮಾಜಿಕ ವ್ಯವಸ್ಥೆ ಅಂತ ಬರುತ್ತೆ. ಅದರಲ್ಲಿ ಇದು ಎಕೋಸಿಸ್ಟಮ್ನ ವ್ಯವಸ್ಥೆ, ಮನೆಗಳು ಎಲ್ಲಾಗಬೇಕು, ಕೆರೆ ಎಲ್ಲಾಗಬೇಕು, ಹೊಲಗಳು ಎಲ್ಲಾಗಬೇಕು ಅನ್ನೋದು ಬರುತ್ತೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್, ದ ಸ್ಟೇಟ್ಮೆಂಟ್ ದಟ್ ಈಸ್ ಟ್ರೂ ವಿತ್ ರೆಸ್ಪೆಕ್ಟ್ ಟು ದ ಪ್ಯಾಸೇಜ್ ಈಸ್. ಏನು ಕೊಟ್ಟಿದ್ದಾರೆ, ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಕಾಂಪೋನೆಂಟ್ಸ್ ಆಫ್ ಆ್ಯನ್ ಎಕೋಸಿಸ್ಟಮ್ ಸಪೋರ್ಟ್ಸ್ ದ ಆರ್ಗ್ಯಾನಿಸಮ್ಸ್ ಲಿವಿಂಗ್ ಇನ್ ಇಟ್. ನೀವು ಈ ಪ್ಯಾಸೇಜನ್ನು ನೀಟಾಗಿ ಓದ್ಕೊಂಡ್ರೆ ತುಂಬ ಈಸಿಯಾಗಿದೆ ಈ ಪ್ಯಾಸೇಜು. ಅದರಲ್ಲಿ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಆ್ಯಂಡ್ ಇನ್ವಾಲ್ವ್ಡ್ ಎ ಸ್ಪೀಸೀಸ್ ಫೀಡ್ಸ್ ಓನ್ಲಿ ಆ್ಯಂಡ್ ಅನದರ್ ಇಂಡಿವಿಜುವಲ್ಸ್ ಆಫ್ ದ ಸೇಮ್ ಸ್ಪೀಸೀಸ್. ಅಲ್ಲ, ಒಂದೇ ಜಾತಿಯ ಸ್ಪೀಸೀಸ್ಗಳಿಗೆ, ಒಂದೇ ಜಾತಿಯ ಪ್ರಭೇದಗಳಿಗೆ ಪ್ರಾಣಿಗಳೇ ತಿನ್ನಿಸ್ತೇವೆ ಅಂತ ಇದೆ. ಅಲ್ಲ, ಒಂದು ಜಾತಿದು ಇನ್ನೊಂದು ಜಾತಿಗೆ ಆಹಾರ ಆಗುತ್ತೆ. ಮ್ಯಾನ್ ಆ್ಯಸ್ ಆ್ಯನ್ ಅನಿಮಲ್ ಈಸ್ ನಾಟ್ ಇನ್ಕ್ಲೂಡ್ ಇನ್ ಎಕೋಸಿಸ್ಟಮ್. ನೋಡ್ರಿ, ಮನುಷ್ಯ ಒಬ್ಬ ಪ್ರಾಣಿ, ಅವನು ನಾಟ್ ಇನ್ಕ್ಲೂಡೆಡ್ ಅಂತ ಹೇಳಿದ್ದಾರೆ. ಇದು ತಪ್ಪು. ಅವನು ಮನುಷ್ಯ ಪರಿಸರದಲ್ಲಿ ಅವನು ಒಬ್ಬ ಪ್ರಾಣಿಯಾಗಿ ಜೀವಿಸ್ತಿದ್ದಾನೆ. ಎಕೋಸಿಸ್ಟಮ್ ರೆಫರ್ಸ್ ಟು ದ ರಿಲೇಷನ್ಶಿಪ್ ಬಿಟ್ವೀನ್ ದ ಪ್ರೇ ಆ್ಯಂಡ್ ಇಟ್ಸ್ ಪ್ರೊಟೆಕ್ಟರ್. ನೋಡ್ರಿ, ರಿಲೇಷನ್ಶಿಪ್ ಬಿಟ್ವೀನ್ ದ, ಇದು ಇಷ್ಟೇ ರಿಲೇಷನ್ಶಿಪ್ ಇಲ್ಲ. ಇದರಲ್ಲಿ ಎಲ್ಲ ಆರ್ಗ್ಯಾನಿಸಮ್ಸ್, ಕೆಮಿಕಲ್, ಫಿಸಿಕಲ್ ಆ್ಯಂಡ್ ಡಿಕೇಡಿಂಗ್ ಥಿಂಗ್ಸ್ ಕೂಡ, ಆರ್ಗ್ಯಾನಿಸಮ್ಸ್ ಕೂಡ ಲೀವ್ ಮಾಡ್ತಾ ಇದ್ದವು. ನೆಕ್ಸ್ಟ್, ಈಗ ಪ್ಯಾಸೇಜ್ಗೆ ಹೋಗೋಣ. ರೀಡ್ ದ ಟೆಕ್ಸ್ಟ್ ಬಿಲೋ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ಫ್ರಮ್ 9 to 15 ಕ್ವಶನ್ಸ್. ಓಕೆ. ಡ್ರಾ ಡೌನ್ ಇನ್ ಎ ಗ್ರೀನ್ ಆ್ಯಂಡ್ ಶ್ಯಾಡಿ ಬೆಡ್. ನೋಡ್ರಿ, ಡೌನ್ ಇನ್ ದಿ ಗ್ರೀನ್ ಆ್ಯಂಡ್ ಶ್ಯಾಡಿ ಬೆಡ್ ಅಂದರೆ ಹಸಿರಾಗಿರೋಂತಹ ಒಂದು ಹಾಸಿಗೆ, ಗ್ರೀನ್ ಬೆಡ್. ಎ ಮಾಡೆಸ್ಟ್ ವೈಲೆಟ್ ಗ್ರೋ ಅಂದರೆ ಏನೋ ಒಂದು ಯೆಲ್ಲೋ ಕಲರಿಂದು ಅರಳ್ತಾ ಇದೆ. ವೈಲೆಟ್ ಕಲರಿಂದು ಅರಳ್ತಾ ಇದೆ. ಇಟ್ ಟಾಕ್ಸ್ ವಾಸ್ ಬೆಂಟ್, ಇಟ್ ಹಗ್ ಇಟ್ಸ್ ಹೆಡ್. ಅದೇನು ಮಾಡ್ತಾ ಇದೆ, ಅದು ತನ್ನ ತಲೆಯನ್ನು ಬಾಗಿಸಿದೆ. ಆ್ಯಸ್ ಇಟ್ ಟು ಹೈಡ್ ಫ್ರಮ್ ವ್ಯೂ, ಯಾರು ನೋಡಬಾರ್ದಂಥದಕ್ಕೆ, ಅದು ಹುಲ್ಲಿನ ಕಡೆ ಹುಲ್ಲು ಹಾಸಿನಲ್ಲಿ ಅರಳಿದೆ. ನೆಕ್ಸ್ಟು ನೆಲವನ್ನೇ ನೋಡ್ತಾ ಇದೆ. ಹೈಡ್ ಅಂದರೆ ಏನು ಮಾಡ್ಕೊತಾ ಇದೆ, ನಾಚಿಕೊಂಡು ಕಾಣಬಾರ್ದು ಅಂತ ಹೈಡ್ ಮಾಡ್ಕೊಂಡಿದೆ ಫೇಸು. ಆ್ಯಂಡ್ ಎಟ್ ಇಟ್ ವಾಸ್ ಎ ಲವ್ಲಿ ಫ್ಲವರ್. ಏನದು, ಫ್ಲವರ್ ಅದು. ಇಟ್ಸ್ ಕಲರ್ಸ್ ಬ್ರೈಟ್ ಆ್ಯಂಡ್ ಫೇರ್, ನೋಡಲಿಕ್ಕೆ ತುಂಬ ಸುಂದರವಾಗಿದೆ, ಹೊಳಿತಾ ಇದೆ, ಆಕರ್ಷಕವಾಗಿದೆ, ಬ್ರೈಟ್. ನೆಕ್ಸ್ಟ್, ಇಟ್ಸ್ ಮೈಟ್ ಹ್ಯಾವ್ ಗ್ರೇಡ್ ಎ ರೋಸಿ ಬೋವರ್ಸ್. ನೋಡ್ರಿ, ಅದು ಮೈಟ್ ಹ್ಯಾವ್ ಎ ಗ್ರೇಸ್ಡ್ ಎ ರೋಸಿ ಬ್ರೋವರ್ಸ್ ಇನ್ಸ್ಟೆಡ್ ಆಫ್ ಹೈಡಿಂಗ್ ದೇರ್ಸ್. ನೋಡ್ರಿ, ಹಿಡಿಂಗ್ ದೇರ್ಸ್, ಅದು ಮೈಟ್ ಹ್ಯಾವ್ ಗ್ರೇಸ್ಡ್ ಆ್ಯಸ್ ಎ ರೋಸಿ ಒಂಥರ ಬೋ ಟೈಪ್, ಸ್ಪಾಂಜಿ ಸ್ಮೂತಾಗಿ ಚೆನ್ನಾಗಿ ಇದೆ. ಯಟ್ ದೇರ್ ವಾಸ್ ಎ ಕಂಟೆಂಟ್ ಟು ಬ್ಲೂಮ್ ಇನ್ ದ modest tints aread and there diffused its sweet perfume within the silent shade. ಅದು ಏನು ಮಾಡ್ತಾ ಇದೆ, ಸುಗಂಧವನ್ನು ಬೀಸ್ತಾ ಇದೆ, ಆದರೆ ಸೈಲೆಂಟಾಗಿ ಶೇಡ್ ಎಲ್ಲರನ್ನೂ ಒಂಥರ ಅದ್ರ ಕಡೆ ಆಕರ್ಷಣೆ ಮಾಡ್ತಾ ಇದೆ. ಇಟ್ ವಾಸ್ ಎ ಕಂಟೆಕ್ಟ್ ಟು ಬ್ಲೂಮ್ ಅಂದರೆ ಇನ್ ದ ಮಾಡೆಸ್ಟ್ ಟಿಟಿನ್ಸ್ ಅರೀಡ್ ಅಂತ ಇದೆ. ನೆಕ್ಸ್ಟ್, ದೆನ್ ಲೆಟ್ ಮೀ ಟು ದ ವೆಲ್ಲಿ ಗೋ ದಿಸ್ ಪ್ರಿಟಿ ಫ್ಲವರ್ ಟು ಸಿ ದಟ್ ಐ ಮೇ ಆಲ್ಸೋ ಲರ್ನ್ ಟು ಗ್ರೋ ಇನ್ ಸ್ವೀಟ್ ಹ್ಯುಮಿನಿಟಿ. ಅದನ್ನು ನೋಡಿದರೆ ಮುದ್ದಾಡಬೇಕು ಅಂತ ಅನ್ನಿಸ್ತಾ ಇದೆ. ಫ್ಲವರ್ ಟು ಸಿ, ಪ್ರಿಟಿ, ಅದು ಎಷ್ಟು ಚೆನ್ನಾಗಿದೆ, ಅದನ್ನು ನನಗೇನು ಮಾಡ್ತಾ ಇದೆ, ಲರ್ನ್ ಟು ಗ್ರೋ, ಅದರ ಥರ ಬೆಳೆದು ನಾವು ಮನುಷ್ಯತ್ವವನ್ನು, ಸೂಕ್ಷ್ಮತೆಯನ್ನು, ಅದರದ್ದು ಇನ್ನೋಸೆನ್ಸನ್ನು ನೋಡಬೇಕು ಅನ್ನಿಸ್ತಾ ಇದೆ. ನೆಕ್ಸ್ಟ್ 9ನೇ ಕ್ವಶನ್. ದ ಪೋಯೆಟ್ ವೆಂಟ್ ಟು ದ ವೆಲ್ಲಿ ಟು. ನೋಡ್ರಿ, ಅವನು ಏನು ಮಾಡ್ತಾ ಇದ್ದಾನೆ, ಟು ದ ವೆಲ್ಲಿ ಟು ಅಂತ ಹೇಳಿದ್ದಾರೆ.
ವೆಲ್ಲಿ ಟು ಪ್ಲಕ್ ದ ಫ್ರೂಟ್ಸ್ ಅಲ್ಲ, ಹಣ್ಣನ್ನು ಹರಿಲಿಕ್ಕೆ ಹೋಗ್ತಿದ್ದಾನೆ ಅಲ್ಲ, ಬಾಯ್ ದ ಪ್ಲಾಂಟ್ಸ್ ಅಲ್ಲ, ಸಿ ದ ಫ್ಲವರ್ ಅವನೇನು ಮಾಡೋಕ್ಕೆ ಹೋಗ್ತಿದ್ದಾನೆ, ಹೂವನ್ನು ನೋಡಲಿಕ್ಕೆ ಹೋಗ್ತಿದ್ದಾನೆ, ಸೇಲ್ ದ ಫ್ಲವರ್ಸ್ ಅಲ್ಲ, ಹೂ ಮಾರಲಿಕ್ಕೆ ಹೋಗ್ತಾ ಇಲ್ಲ, ಆ ಸುಂದರತೆಯನ್ನು ನೋಡಬೇಕು, ಅದನ್ನು ನೋಡಿದರೆ ಅವನಿಗೆ ಮುಗ್ಧತೆ ಅನ್ನಿಸ್ತಾ ಇದೆ, ಹ್ಯುಮಿಲಿಟಿ ಸ್ವೀಟ್ ಹ್ಯುಮಿಲಿಟಿ ಅನ್ನೋ ಶಬ್ದ ಬರುತ್ತೆ ಅಲ್ಲಿ. ದ ಕರೆಕ್ಟ್ ಪ್ರಿಫಿಕ್ಸ್ ಟು ಬಿ ಆ್ಯಡೆಡ್ ಟು ದ ವರ್ಡ್ ಲರ್ನ್ ಈಸ್, ನೋಡ್ರಿ ಇದಕ್ಕೇನು ಮಾಡಿದ್ದಾರೆ, ಪ್ರಿಫಿಕ್ಸ್ ಲರ್ನಿಗೆ ಏನು ಬರುತ್ತೆ, ಅನ್ಲರ್ನ್ ಬರುತ್ತೆ, ಲರ್ನ್ ಬರೋಂಗಿಲ್ಲ, ಅನ್ಲರ್ನ್. ಇಲ್ಲಿ ನೋಡ್ರಿ ನಾನು ಕೆಲವೊಂದಿಷ್ಟು ಪ್ರಿಫಿಕ್ಸ್ ಎಕ್ಸಾಂಪಲ್ಸ್ನ ಇಲ್ಲಿ ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಪ್ರಿಫಿಕ್ಸಲ್ಲಿ ನಾವೇನು ಮಾಡ್ತಾಯಿದ್ದೀವಿ, ಬರೀ ನಮಗೇನು ಬರೋಂಗಿಲ್ಲ, ಅನ್ನು ಇರು ಅಷ್ಟನ್ನೇ ನೋಡಿದ್ದೀವಿ ನಾವು. ಇಲ್ಲಿ ನೋಡ್ರಿ ಆ್ಯಂಟಿ ಅಂತ ಇದೆ, ಇಷ್ಟು ಕೂಡ ನಾವು ಯೂಸ್ ಮಾಡ್ತೀವಿ ಯಾವುದಕ್ಕೆ, ಪ್ರಿಫಿಕ್ಸ್ಗಳಲ್ಲಿ. ನೋಡ್ರಿ ಆ್ಯಂಟಿ, ಡಿಸ್, ಇಮ್, ಎನ್, ಫಾರ್, ಇವೆಲ್ಲ ನಾನು ಯಾಕೆ ಹಿಂಗೆ ಕೊಟ್ಟಿದ್ದೀನಿ ಅಂದರೆ ನಿಮಗೊಂಚೂರು ಐಡಿಯಾ ಬರಲಿ. ಈಗ ನಾವು ಕುತ್ಕೊಂಡು ಓದೋಕೆ ಆಗ್ತಾ ಇಲ್ಲಲ್ಲ, ಈಗ ನೀವು ಕ್ಲಾಸ್ ಕೇಳ್ತಾ ಇದ್ದೀರಾ, ಕ್ಲಾಸ್ ಕೇಳಬೇಕಾದ್ರೆ ನೀವೇನು ಮಾಡಿಬಿಡ್ರಿ, ಸ್ಕ್ರೀನ್ಶಾಟನ್ನು ತೊಗೊಂಡು ನೀವು ಮಲಗಬೇಕಾದ್ರೆ ಅಥವಾ ನೀವು ರೆಸ್ಟ್ ಆಫ್ ಟೈಮಿಗೆ ಏನೋ ಕೆಲಸ ಹೇಳಿರ್ತಾರೆ, ಅಲ್ಲಿ ನಿಮಗೆ ಬುಕ್ಸ್ ತೊಗೊಂಡು ಹೋಗೋಕೆ ಆಗ್ತಿರಲ್ಲ, ಆವಾಗ ಮೊಬೈಲ್ ನೋಡಿಕೊಂಡು ಯಾವ ಪ್ರಿಫಿಕ್ಸಿಗೆ ಏನೇನು ಬರುತ್ತೆ, ನಾಟ್, ಇರ್ ಅಂತಂದೇಳಿ ಏನಿದಾವಲ್ಲ ಇವಕ್ಕೆ ಏನೇನು ಹಚ್ಚಿದ್ದಾರೆ ಅಂತಂದು ನೀವು ಒಂಚೂರು ಈ ಸ್ಕ್ರೀನ್ಶಾಟ್ ತೊಗೊಂಡು ನೀವೇನು ಮಾಡ್ಕೋಬೋದು, ಕಣ್ಣು ಆಡಿಸ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ ಅಂತಂದೇಳಿ ನಾನು ಕೆಲವೊಂದಿಷ್ಟು ಪ್ರಿಫಿಕ್ಸ್ಗಳನ್ನು ನಿಮಗೆ ಕಲೆಕ್ಟ್ ಮಾಡಿ ಕೊಟ್ಟಿದ್ದೀನಿ. ನೀವು ಇದನ್ನು ಯೂಸ್ ಮಾಡ್ಕೋಬೋದು. ನೋಡಿರಿ ಬ್ಯಾಲೆನ್ಸ್, ಇಂಬ್ಯಾಲೆನ್ಸ್ ಅಂತ ಬರುತ್ತೆ. ನೆಕ್ಸ್ಟ್ ಕ್ಲಾಸಿಗೆ ಹೋಗೋಣ. 11ನೇ ಪ್ರಶ್ನೆ, ಐ ಮೇ ಆಲ್ಸೋ ಲರ್ನ್ ಟು ಗ್ರೋ ಟು ಇನ್ಫಿನಿಟಿವ್ ನಾನು ನಿನ್ನೆ ಕ್ಲಾಸಲ್ಲಿ ಹೇಳ್ತಾ ಇದ್ದೀನಿ, ಒಂದು ಕ್ಲಾಸ್ ಕೇಳಿದ ತಕ್ಷಣ ಒಂದು ಹೊಸ ಶಬ್ದವನ್ನು ಕಲ್ತಿರ್ತೀವಿ, ನಾವು ಅದ್ರ ಬಗ್ಗೆ ಯೋಚನೆ ಮಾಡೋದೇ ಬೇಡ. ಆಲ್ರೆಡಿ ನನ್ನ ನಿನ್ನೆ ಕ್ಲಾಸನ್ನು ಕೇಳಿದವ್ರು ನೀವೇನು ಮಾಡಿರ್ತೀರ, ಇವತ್ತಾಗಲೇ ನೀವು ಇನ್ಫಿನಿಟಿವನ್ನು ಗುರ್ತು ಮಾಡಿರ್ತೀರ. ನಾನು ನಿನ್ನೆನೇ ಹೇಳಿದೆ, ಇನ್ಫಿನಿಟಿವ್ ಮುಂದ್ಗಡೆ ಏನಾಗುತ್ತೆ ಅಂದರೆ ಟು ಬರುತ್ತೆ, ಇನ್ಫಿನಿಟಿವ್ ಹಿಂದ್ಗಡೆ ಟು ಬರುತ್ತೆ. ಇಲ್ಲಿ ನೋಡಿರಿ, ಇಲ್ಲಿ ಗ್ರೋ ಇದೆ, ಆದರೆ ಇನ್ಫಿನಿಟಿವ್ನ ನಾವು ಯಾವಾಗಲೂ ಯಾವುದರಿಂದ ಸೂಚಿಸ್ತೀವಿ, ಟೂದಿಂದ ಸೂಚಿಸ್ತೀವಿ. ಇದಕ್ಕೆ ನಿನ್ನೆ ಕ್ಲಾಸಲ್ಲಿ ನಾನು ನೋಟ್ಸ್ ಮಾಡಬೇಕಾದ್ರೆ ನೋಟ್ಸ್ ಸೆಕ್ಷನಲ್ಲಿ ಇದನ್ನು ತೋರಿಸಿದ್ದೆ ನಾನು, ಇನ್ಫಿನಿಟಿವ್ ನೋಡ್ಕೊಳ್ರಿ ಅಂತಂದೇಳಿ. ಇಲ್ಲಿ ನೋಡಿರಿ, ಈ ಇನ್ಫಿನಿಟಿವ್ ಅಂದರೆ ನಿಮ್ಮ ತಲೆಯಲ್ಲಿ ಕುತ್ಕೊಂಡ್ಬಿಡ್ಬೇಕೀಗ, 2 ಕ್ಲಾಸ್ ನೋಡಿದ ತಕ್ಷಣವೇ ಕಣ್ಣು ಮುಚ್ಕೊಂಡು ಇನ್ಫಿನಿಟಿವ್ ಅಂದರೆ ಏನಾಗುತ್ತೆ, ಟೂ ಬಂದಿರುತ್ತೆ. ಹಿಂಗೆಲ್ಲ ಶಬ್ದಗಳ ಮುಂದೆ ಟೂ ಬಂದಿತ್ತಂದರೆ ಇದು ಇನ್ಫಿನಿಟಿವ್ ಅಂತ ಅರ್ಥ. ನಾನು ನಿನ್ನೆ ಹೇಳ್ತಾರ, ಈಗೂ ನಾನು ಏನು ಮಾಡ್ತಾಯಿದ್ದೀನಿ, ಇದನ್ನು ಸ್ಕ್ರೀನ್ಶಾಟನ್ನು ತೊಗೊಂಡು ಒಂದು ಕಡೆ ಸಾಧ್ಯ ಆದರೆ ನೋಟ್ ಮಾಡಿ ಇಟ್ಕೊಂಡಿರಿ ಅಂತ ಏನಾಗುತ್ತೆ, ಪರ್ಫೆಕ್ಟ್ ಆಗುತ್ತೆ. ದ ವೈಲೆಟ್ ಇನ್ ದಿಸ್ ಪೊಯಮ್ ಈಸ್ ಆ್ಯನ್ ಅಂತ ಹೇಳಿದ್ದಾರೆ. ವೈಲೆಟ್ ಅನ್ನೋದೇನದು, ದ ವೈಲೆಟ್ ಅನ್ನೋದು ಫ್ಲವರ್, ಅದು ಇದರಲ್ಲಿ ಏನು ಬಂದಿದೆ, ದ ವೈಲೆಟ್ ಅನ್ನೋದು ಫ್ಲವರ್, ಅದು ಬರ್ಡ್ ಅಲ್ಲ, ಅದು ಒಂದು ಫ್ಲವರ್. ದ ವೈಲೆಟ್ ಈಸ್ ಲವ್ಲಿ, ಬ್ರೈಟ್ ಆ್ಯಂಡ್ ಫೇರ್, ವೇರ್ ಇಟ್ ಹೈಡ್ಸ್ ಇಟ್ ಸೆಲ್ಫ್, ದಿಸ್ ಬ್ರಿಂಗ್ಸ್ ಔಟ್ ದ ವೈಲೆಟ್ಸ್ ನೇಚರ್ ಆಫ್. ನೋಡ್ರಿ, ಅದು ಏನು ಮಾಡಿದೆ, ಹೈಡ್ಸ್, ಬ್ರೈಟ್ ಆ್ಯಂಡ್ ಫೇರ್ ಇದೆ, ಮತ್ತೇನಾಗಿದೆ, ಹೈಡ್ಸ್, ಅದು ತನ್ನ ಮುಖವನ್ನು ಮುಚ್ಕೊಂಡಿದೆ. ಯಾಕೆ, ಸೈಲೆಂಟ್ ಆ್ಯಂಡ್ ಟೈಮ್ ಡಿಲಿಟಿ ಅಲ್ಲ, ಪ್ರೈಡ್ ಆ್ಯಂಡ್ ಆರೋಗ್ಯನ್ಸ್ ಅಲ್ಲ. ನೆಕ್ಸ್ಟ್ ಶೇಮ್ ಆ್ಯಂಡ್ ಶೈನಿಸ್, ಅವರು ಶೇಮ್ ಆ್ಯಂಡ್ ಶೈನಿಸ್ ಕೊಟ್ಟಿಲ್ಲ. ಇದಕ್ಕೇನು ಕೊಟ್ಟಿದ್ದಾರೆ ಈ ಲೆಸನ್ನಲ್ಲಿ, ಹ್ಯುಮಿನಿಟಿ. ನಾನು ಲಾಸ್ಟ್ ಪ್ಯಾಸೇಜ್ ಓದಬೇಕಾದ್ರೆ ಹೇಳಿದೆ, ಅದ್ರ ಮುಗ್ಧ ಸ್ವಭಾವದಿಂದ ಇಲ್ಲಿದೆ ನೋಡ್ರಿ, ಏನಂತ ಇದೆ, ಹ್ಯುಮಿನಿಟಿ ಅಂತಂದು ಹೇಳಿದೆ. ಆ ಮುಗ್ಧ ಸ್ವಭಾವದಿಂದ ಅದೇನು ಮಾಡ್ತಾ ಇದೆ, ತನ್ನ ಫೇಸನ್ನು ಕೆಳಗಡೆ ಮಾಡಿಕೊಂಡು ಮುಚ್ಕೊಂಡು ನೋಡ್ತಾ ಇದೆ, ಆಯಿತಾ. ಮಾಡೆಸ್ಟಿ ಆ್ಯಂಡ್ ಹ್ಯುಮಿಲಿಟಿ ಅಂತ ಬರುತ್ತೆ. ವೈಲೆಟ್ ಹಂಗ್ ಇಟ್ಸ್ ಹೆಡ್ ಆ್ಯಸ್ ಇಫ್, ಹಂಗ್ ಅಂದರೆ ನೋಡ್ರಿ ಬಾಕ್ಸ್ಕೊಂಡಿದೆ. ಇಟ್ ವಾಸ್ ಸೋ ಶೈ, ನಾಚ್ಕೊಂಡಿದೆ. ಇಟ್ ವಾಸ್ ಸ್ಲೀಪಿ, ಮಲಗ್ತಾ ಇದೆ ಅಂತ ಹೇಳಿದ್ದಾರೆ, ಅಲ್ಲ, ನಾಚಿಕೆನೂ ಅಲ್ಲ.
ಟು ಹೈಡ್ ಫ್ರಮ್ ವ್ಯೂ ಅಂದರೆ ಅದನ್ನು ಯಾರಾದರೂ ನೋಡ್ತಾ ಇದ್ದಾರಲ್ಲ ಅವ್ರ ಕಣ್ಣಿಗೆ ತಾನು ಬೀಳಬಾರ್ದು ಅನ್ನೋ ಇಚ್ಛೆ ಅದಕ್ಕೆ, ತಾನು ಕಾಣಿಸ್ಕೋಬಾರ್ದು ಅನ್ನೋದಕ್ಕೆ, ಯಾರನ್ನ ನೋಡಬಾರ್ದು ಅನ್ನೋದಕ್ಕೆ. ಇಟ್ ವಾಸ್ ಟು ಇನ್ಯಾಕ್ಟಿವ್ ಅಂತರೂ ಅಲ್ವೇ ಅಲ್ಲ. ನೆಕ್ಸ್ಟ್ 15ನೇ ಪ್ರಶ್ನೆ ಬರ್ರಿ. ದ ಮಾಡೆಸ್ಟ್ ವೈಲೆಂಟ್ ಗ್ರೋ ದ ಮಾಡೆಸ್ಟ್ ಅಂತ ಇದೆ. ಈ ಮಾಡೆಸ್ಟ್ ಅನ್ನೋದು ಏನು? ದ ಮಾಡೆಸ್ಟ್ ವೈಲೆಟ್ ಗ್ರೋ, ಮಾಡೆಸ್ಟ್ ಅದು ವೈಲೆಟ್ ಅನ್ನೋದು ಏನಂತ ಹೇಳಿದೆ ನಾನು, ಫ್ಲವರ್ ಅದು, ಹೌದಾ? ಅದು ಬೆಳೀತಾ ಇದೆ. ಹೆಂಗೆ ಬೆಳೀತಾ ಇದೆ? ಮಾಡೆಸ್ಟ್, ಸುಂದರವಾಗಿ. ಮಾಡೆಸ್ಟ್ ಅನ್ನೋದು ಇದು ವಿಶೇಷಣ. ಹೆಂಗೆ ಬೆಳೀತಾ ಇದೆ? ದ ಮಾಡೆಸ್ಟ್ ವೈಲೆಟ್ ಗ್ರೋ, ಹೆಂಗೆ ಬೆಳೀತಾ ಇದೆ? ಸುಂದರವಾಗಿ, ಆಕರ್ಷಕವಾಗಿ, ಅಟ್ರಾಕ್ಷನ್ ಬರೋ ಥರ ಅದು ಬೆಳೀತಾ ಇದೆ. ಹಾಗಾದರೆ ಇದಕ್ಕೇನಂತ ಹೇಳ್ತೀವಿ ನಾವು? ಇದಕ್ಕೆ ಅಡ್ಜೆಕ್ಟಿವ್. ಇದು ಅಡ್ಜೆಕ್ಟಿವ್ ಶಬ್ದಗಳಿಗೆ ಕೆಲವೊಂದಿಷ್ಟು ಎಕ್ಸಾಂಪಲ್ನ ನೋಡೋಣ. ಇಲ್ಲಿ ಇರೋ ಆಗಲೇ ತೋರಿಸಿದ್ನಲ್ಲ ಅವನ್ನೇ ಮತ್ತೆ ಒಂದು ಸರಿ ಐಡಿಯಾ ಬರಲಿ ಅಂತ ತೋರಿಸಿದೆ ಅಷ್ಟೇ. ಈಗ ನೋಡೋಣ 16ರಿಂದ 30 ಪ್ರಶ್ನೆಗಳು. ಇಲ್ಲಿ 16ನೇ ಪ್ರಶ್ನೆ, ದ ಡ್ಯಾಶ್ ಗಂಗಾ ಈಸ್ ಡ್ಯಾಶ್ ಸ್ಕ್ರೇಡ್ ರಿವರ್. ದ ಕರೆಕ್ಟ್ ಆರ್ಟಿಕಲ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ಸ್ ಆರ್ ಅಂತ ಇದೆ. ದ ಗಂಗಾ, ಈಗ ಗಂಗಾ ಅನ್ನೋದು ಬೇರೆ ಯಾವುದು ನದಿ ಇಲ್ಲ. ನಾವು ದ ಸ್ಕೈ ಎಷ್ಟಿದಾವೆ ಸ್ಕೈ? ಒಂದೇ ಇದೆ. ಹಾಗಾಗಿ ಅದಕ್ಕೆ ನಾವು ದ ಅನ್ನು ಹಚ್ತೀವಿ. ಯಾವುದದು ಸ್ಪೆಸಿಫಿಕ್, ಅದ್ರ ಥರ ಯಾವುದು ಇಲ್ಲಪ್ಪ. ದ ಮೂನ್, ದ ಅರ್ತ್, ಹೌದಾ? ದ ವಿಶ್ವೇಶ್ವರಯ್ಯ ಅಂತ ಇಟ್ಕೋರಿ. ಎಷ್ಟು ಜನ ವಿಶ್ವೇಶ್ವರಯ್ಯ ಇದ್ದಾರೆ? ಯಾರೂ ಇಲ್ಲ. ದ ಅಬ್ದುಲ್ ಕಲಾಂ, ಹಿಂಗೆ ತೊಗೊತೀವಿ ನಾವು, ಸರಿನಾ? ಅದ್ರ ಥರ ಯಾವುದೂ ಇಲ್ಲ ಅಂದಾಗ ಯಾವ ಆರ್ಟಿಕಲ್ನ ಯೂಸ್ ಮಾಡ್ತೀವಿ? ದನ ತೊಗೊತೀವಿ. ನೆಕ್ಸ್ಟು ಒಂದು, ಅದು ಏನದು? ಅದು ಒಂದು ರಿವರ್. ಅದಕ್ಕೆ ನಾವಿಲ್ಲೇನು ತೊಗೊತೀವಿ? ದಿ ಎ ಅಂತ ತೊಗೊತೀವಿ. ನಾನು ಈ ಆರ್ಟಿಕಲ್ ಸೆಕ್ಷನನ್ನು ನೆಗ್ಲೆಕ್ಟ್ ಮಾಡ್ತಾ ಇಲ್ಲ. ನಾನು ಇದಕ್ಕೂ ಕೂಡ ನಿಮಗೊಂದಿಷ್ಟು ಪಾಯಿಂಟ್ಸನ್ನು ಇಟ್ಟಿದ್ದೀನಿ. ಫೋನ್ ಎಷ್ಟಾಯ್ತಪ್ಪ? ಒಂದೇ ಇರೋದು. ಹಾಗಾಗಿ ಎ ಫೋನ್ ಅಂತಂದು ಯೂಸ್ ಮಾಡ್ತೀವಿ, ಅದು ವಸ್ತು. ನೆಕ್ಸ್ಟು ಎ ಬುಕ್ ಅನ್ನೋದಕ್ಕೆ ಯೂಸ್ ಮಾಡ್ತೀವಿ. ಎ ಟೇಬಲ್, ಎ ಯೂನಿವರ್ಸಿಟಿ. ನೆಕ್ಸ್ಟು ಇಲ್ಲಿ ನೋಡ್ರಿ, ಆ್ಯನ್ಗೆ ಆ್ಯನ್ ಎಲಿಫೆಂಟ್, ಆ್ಯನ್ ಅವರ್, ಆ್ಯನ್ ರೈಸ್. ಅದೇ ಥರ ದ ಸನ್, ನಾನು ನಿಮಗಾಗಲೇ ಹೇಳಿದೆ, ನಾವು ಸ್ಪೆಸಿಫಿಕ್ಕಾಗಿ ದನ ಯಾಕೆ ಯೂಸ್ ಮಾಡ್ತೀವಿ? ದ ಎನ್ವಿರಾನ್ಮೆಂಟ್, ಅವು ದೊಡ್ಡ ಪ್ರಮಾಣದಲ್ಲಿ ಇರ್ತವೆ. ಅವನ್ನ ನಾವೇನು ಮಾಡ್ತೀವಿ? ಅವು ಒಂದೇ ಇರ್ತವೆ, ಹೌದಾ? ದ ರೋಸ್, ದ ಕಂಪ್ಯೂಟರ್, ದ ಸೈಂಟಿಸ್ಟ್, ಹೀಗೆ ದೊಡ್ಡದು. ದ ಟ್ಯಾಲೆಂಟ್, ದ ಮೋಸ್ಟ್, ಯಾರು ಸೂಪರ್ಮೇಟಿವ್ ಡಿಗ್ರಿಯಲ್ಲಿ ಹೇಳ್ತಿದ್ದೀವಲ್ಲ, ದ ಮೋಸ್ಟ್, ದ ಬ್ಯೂಟಿಫುಲ್ ಅನ್ನೋದಕ್ಕೆ ಯೂಸ್ ಮಾಡ್ತೀವಿ. ಯಾವುದು ಅಡ್ಜೆಕ್ಟಿವ್ಗಳನ್ನ ಸೇರಿಸ್ಕೊತೇವಲ್ಲ, ಇಲ್ಲಿ ಬರುತ್ತೆ ನೋಡ್ರಿ, ಬ್ಯೂಟಿಫುಲ್. ದ ಟ್ಯಾಲೆಂಟ್ಸ್ ಅನ್ನೋದು ಅಡ್ಜೆಕ್ಟಿವ್ ಆಗುತ್ತೆ. ದ ನ್ಯೂಸ್ವಿಕ್, ದ ಟೈಮ್ ಹೇಳಬೇಕಾದ್ರೆ ಪ್ರಶ್ನೆ, ಹಿ ಈಸ್ ದ ಡಾಕ್ಟರ್ ಡ್ಯಾಶ್ ಟ್ರೀಟೆಡ್ ಬೈ ಮೈ ಸಿಸ್ಟರ್. ದ ಕರೆಕ್ಟ್ ಲಿಂಕರ್ ಈಗ ನಾವೇನು ಮಾಡಬೇಕು? ಲಿಂಕ್ ವರ್ಡ್ಸ್ನ ಯೂಸ್ ಮಾಡಬೇಕು. ಲಿಂಕರ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ ಈಸ್. ಇಲ್ಲಿ ನೋಡ್ರಿ, ಈ ಲಿಂಕ್ ವರ್ಡ್ ಏನು ಮಾಡ್ತಾವು? ಇಲ್ಲಿ ಕ್ವೋಷನ್ ಟ್ಯಾಗ್ ವಿತ್ ಲಿಂಕ್ ಆಗಬೇಕು. ಅದಕ್ಕೆ ಇಲ್ಲಿ ಏನು ಬರ್ತೈತಿ? ಹೂ ಟ್ರೀಟೆಡ್ ಮೈ ಸಿಸ್ಟರ್, ವೆನ್ ಟ್ರೀಟೆಡ್ ಮೈ ಸಿಸ್ಟರ್ ಅಂತ ಬರಲ್ಲ. ವೇರ್ ಟ್ರೀಟೆಡ್ ಮೈ ಸಿಸ್ಟರ್ ಅಂತ ಬರಲ್ಲ. ಈಗ ಪ್ರೆಸೆಂಟ್ ಅವ್ನು ಟ್ರೀಟ್ ಮಾಡ್ತಾ ಇದ್ದಾನೆ. ಹಿ ಈಸ್ ದ ಡಾಕ್ಟರ್. ಅವನು ಪ್ರೆಸೆಂಟ್ ಟೆನ್ಸ್ ಇಲ್ಲಿ ಏನಿದೆ? ಈಸ್ ದ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದೆ. ಹಿ ಈಸ್ ದ ಡಾಕ್ಟರ್ ಹೂ ಟ್ರೀಟೆಡ್ ಮೈ ಸಿಸ್ಟರ್. ಹೌದು, ಇವೆಲ್ಲ ವೈ, ವೇರ್, ವೆನ್ ಅಂತ ಇವೆಲ್ಲ ಫ್ಯೂಚರ್ ಟೆನ್ಸಲ್ಲಿ ಬರ್ತಾವೆ, ಹೌದಾ? ಹಾಗಾಗಿ ಅವನು ಏನು ಮಾಡ್ತಾ ಇದ್ದಾನೆ? ಟ್ರೀಟೆಡ್ ಮೈ ಸಿಸ್ಟರ್ ಅಂತ ಬರುತ್ತೆ. ಇಂಡಿಯನ್ಸ್ ಪ್ಲೇ ಕ್ರಿಕೆಟ್. ದ ಕರೆಕ್ಟ್ ಕ್ವೋಷನ್ ಟ್ಯಾಗ್ ಟು ಬಿ ಆ್ಯಡೆಡ್ ದಿಸ್. ನೋಡ್ರಿ, ಇಂಡಿಯನ್ಸ್ ಪ್ಲೇ ಕ್ರಿಕೆಟ್. ಡಿಡಿಂಟ್ ದೇ ಅದನ್ನು ಕ್ವಶನ್ ಮಾಡಬೇಕು. ಅವರು ಇಂಡಿಯನ್ಸ್ ಪ್ಲೇ ಕ್ರಿಕೆಟ್ ಆಡ್ತಾ ಇದ್ದಾರೆ. ಡಿಡಿಂಟ್ ದೇ ಈಗ ನಾ ಶಾರ್ಟ್ ಫಾರ್ಮ್ಸ್ ನಿನ್ನೆ ಹೇಳಿದ್ದೆ, ನಿನ್ನೆ ಕ್ಲಾಸಲ್ಲಿ. ಇವನು ಒಂಚೂರು ಶಾರ್ಟ್ ಫಾರ್ಮ್ಸನ್ನು ನೀವೇನು ಮಾಡಬೇಕು? ಕಾನ್ಸಂಟ್ರೇಟ್ ಮಾಡ್ಕೋಬೇಕು. ನೆಕ್ಸ್ಟ್ 19ನೇ ಪ್ರಶ್ನೆ, ಈಗ ಪ್ಯಾಸಿವ್ ವಾಯ್ಸ್ ಮಾಡೋಕೆ ವಿ ಆರ್ ದ ಇನ್ವೆಸ್ಟಿಗೇಟಿಂಗ್ ಬೈ ಅಸ್ ಅಂತಂದು ಹೇಳಬೇಕು. ದ ಮಿಸ್ಟರಿ ಈಸ್, ಅದು ಐತಿಹಾಸಿಕ ಏನಾಯಿತು? ದ ಮಿಸ್ಟರಿ ಈಸ್
ಬೀಯಿಂಗ್ ಇನ್ವೆಸ್ಟಿಗೇಟಿಂಗ್ ಅಸ್. 19ನೇ ಪ್ರಶ್ನೆ, ವಿ ಆರ್ ಇನ್ವೆಸ್ಟಿಗೇಟಿಂಗ್ ದ ಮಿಸ್ಟರಿ ಅಂತ ಇದೆ. ನಾವು ಇನ್ವೆಸ್ಟಿಗೇಷನ್ ಮಾಡಿದ್ವಿ, ಅದನ್ನು ಪ್ಯಾಸಿವ್ ವಾಯ್ಸಲ್ಲಿ. ನೆಕ್ಸ್ಟ್ ಆ್ಯಕ್ಟಿವ್ ವಾಯ್ಸಲ್ಲಿ ಏನಾಗುತ್ತೆ ಅದು, ದ ಮಿಸ್ಟರಿ ಈಸ್ ಇನ್ವೆಸ್ಟಿಗೇಟೆಡ್ ಬೈ ಅಸ್ ಅಂತ ಆಗುತ್ತೆ. ನೆಕ್ಸ್ಟು ಇಲ್ಲಿ ನೋಡ್ರಿ, ಆರ್ ಇದೆ, ಇಲ್ಲಿ ಈಸ್ ಬರುತ್ತೆ. ಆರ್ ಇದ್ದದ್ದು ಈಸ್ ಬರುತ್ತೆ, ದ ಮಿಸ್ಟರಿ ಅಂತ ಬರುತ್ತೆ. ಹ್ಯಾಸ್ ಬೀನ್ ಬರಲ್ಲ, ವಿಲ್ ಬಿ ಬರಲ್ಲ, ವಾಸು ಬರಲ್ಲ. ರಾಮ ಸೆಡ್ ಅರ್ಜುನ ಇನ್ ಆ್ಯಂಗರ್ ಗೋ ಅವೇ. ನೋಡ್ರಿ, ರಾಮ ಅರ್ಜುನಿಗೆ ಹೇಳ್ತಾನಂತೆ ಇನ್ ಆ್ಯಂಗರ್, ಸಿಟ್ಟಿಂದ. ಏನಂತ ಹೇಳ್ತಾನೆ, ಅಬೋವ್ ಸೆಂಟೆನ್ಸ್ ಕ್ಯಾನ್ ಬಿ ರಿಪೋರ್ಟೆಡ್ ಅಸ್ ಅಂತ ಇದೆ. ರಾಮ ರಿಕ್ವೆಸ್ಟೆಡ್ ಅರ್ಜುನ ಟು ಗೋ. ರಿಕ್ವೆಸ್ಟ್ ಮಾಡ್ತಾ ಇಲ್ಲ, ಅವನಿಗೆ ಸಿಟ್ಟು ಬಂದಾಗ ನೀವು ಹೋಗಪ್ಪ ಅಂತ ಯಾರೂ ಹೇಳಂಗಿಲ್ಲ, ಹೌದಾ. ರಾಮ ಆರ್ಡರ್ಡ್ ಅರ್ಜುನ ನಾಟ್ ಟು ಗೋ ಅಂತ ಅವ್ನು ಹೇಳಿಲ್ಲ, ಗೋ ಅವೇ ಅಂತ ಹೇಳಿದ್ದಾನೆ, ಇದು ಬರಲ್ಲ. ರಾಮ ಆರ್ಡರ್ಡ್ ಅರ್ಜುನ ಟು ಗೋ ಅವೇ. ನೋಡ್ರಿ, ರಾಮ ಏನು ಮಾಡ್ತಾ ಇದ್ದಾನೆ, ಆರ್ಡರ್ ಟು ಅರ್ಜುನ ಟು ಗೋ ಅವೇ. ರಾಮ ಏನು ಹೇಳಿದ, ಅರ್ಜುನ ಹೋಗು ಹೊರಗೆ ಅಂತ ಹೇಳಿದ. ಹಾಗಾಗಿ ಪ್ರಶ್ನೆ 20ಕ್ಕೆ 3. 21ನೇ ಪ್ರಶ್ನೆ ಫ್ರೆಂಡ್ಸ್, ಮೆಥಡ್ಸ್ ಆಫ್ ಟೀಚಿಂಗ್ ಇಂಗ್ಲೀಷ್ ಈಸ್ ಒನ್ ಆಫ್ ದ ಪ್ರೈಮ್ ಏರಿಯಾ ಇನ್ ಎನಿ ಪ್ರೊಫೆಷ್ನಲ್ ಟೀಚಿಂಗ್ course. This component orients to apply the various elements contributing to ಯಾವುದ್ಯಾವುದಕ್ಕೆ, ಇಂಗ್ಲೀಷ್ ಟೀಚಿಂಗು, ಎಫೆಕ್ಟಿವ್ ಯೂಸ್ ಆಫ್ ಲ್ಯಾಂಗ್ವೇಜ್ ಇನ್ ಟೀಚಿಂಗ್. ಯಾವಾಗಲೂ ನಾವು ಲ್ಯಾಂಗ್ವೇಜನ್ನು ಕಲಿಯೋದಕ್ಕೆ ಎಫೆಕ್ಟಿವ್ ಯೂಸ್ ಆಗಬೇಕದು. ಏನು ಎಫೆಕ್ಟಿವ್ ವೇ ಆಫ್ ಡೆವಲಪಿಂಗ್ ಇಂಗ್ಲೀಷ್. ನಾವು ಇಂಗ್ಲೀಷನ್ನು ಡೆವಲಪ್ ಮಾಡಿ ಏನಿದೆ, ನಾವು ಯೂಸ್ ಮಾಡ್ಕೋಬೇಕಲ್ಲ, ಹೌದಿಲ್ಲ. ನಾವು ಲ್ಯಾಂಗ್ವೇಜನ್ನು ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊಳ್ಳಿಕ್ಕೆ ಕಲಿಬೇಕು. ಒಂದನೇದು ಸರಿ ಅನಿಸುತ್ತೆ. ಇನ್ಕ್ರೀಸ್ ವೆಕಾಬ್ಲರಿ ಆಫ್ ಇಂಗ್ಲೀಷ್ ಲ್ಯಾಂಗ್ವೇಜ್. ವೆಕಾಬ್ಲರಿ ಇಂಗ್ಲೀಷ್ ಲ್ಯಾಂಗ್ವೇಜನ್ನು ಯೂಸ್ ಮಾಡಿದರೆ ನಮ್ಮ ಭಾಷೆ ಎಲ್ಲಿ ಹೋಗಬೇಕು, ಹೌದಾ. ನೆಕ್ಸ್ಟ್ ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಆಫ್ ಆಲ್ ಸಬ್ಜೆಕ್ಟ್ಸಿಗೆ ಇಂಗ್ಲೀಷನ್ನು ಕಲಿಬೇಕಂದ್ರೆ ಆ ಸಬ್ಜೆಕ್ಟ್ ವೈಸ್ದಾಗ ಕಲಿತೀವಿ. ಆದರೆ ಎಫೆಕ್ಟಿವ್ ಯೂಸ್, ನಮಗೆ ಯೂಸ್ ಆಗಬೇಕಪ್ಪ, ಅದು ಎಲ್ಲಿ ಹೋದ್ರೂ ನಮಗೆ ಯೂಸ್ ಆಗಬೇಕು, ಅದು ಸರೌಂಡಿಂಗ್ ತೊಗೊಂಡ್ರೆ ಇದು ಸರಿ ಅನಿಸುತ್ತೆ. ನೆಕ್ಸ್ಟ್, ಆಲ್ ಥ್ರೂ ದೇರ್ ವಾಸ್ ಟೀಚಿಂಗ್ ಫಾರ್ ಹಂಡ್ರೆಡ್ಸ್ ಆಫ್ ಇಯರ್ಸ್. ಲ್ಯಾಂಗ್ವೇಜ್ ಟೀಚಿಂಗ್ಸ್ ಕಮ್ಸ್ into its own as a professing. In the 20th century, third one, in the 20th century, in the 16th century ಅಂತ ಇದೆ. the 21st century, ನಾವು ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ಏನು ಮಾಡಿದ್ದಾರೆ, 21st ಸೆಂಚುರಿಯಿಂದ ಲ್ಯಾಂಗ್ವೇಜ್ ಟೀಚಿಂಗ್ ಕೇಮ್ ಇಂಟು ಇಟ್ಸ್ ಓನ್ ಪ್ರೊಫೆಷನ್ ಅಂತ ಹೇಳಿದ್ದಾರೆ. ಅಂದರೆ ನಾವು ಪ್ರೊಫೆಷ್ನಲಿ ನಾವು ಟೀಚಿಂಗ್ ಲ್ಯಾಂಗ್ವೇಜನ್ನು, ಇಂಗ್ಲೀಷ್ ಲ್ಯಾಂಗ್ವೇಜನ್ನು ನಾವು ಕಲಿಬೇಕು ಅಂತಂದು ಯಾವಾಗಿಂದ ಮಾಡಿದ್ದಾರೆ, 21st ಸೆಂಚುರಿ, 21ನೇ ಶತಮಾನದಿಂದ ಬಂದಿದೆ. ಹಾಗಾಗಿ ನಮ್ಮ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಏನು ಮಾಡಿದ್ದಾರೆ ಅಂದರೆ, ಈಗ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ಗಳನ್ನು ಸ್ಟಾರ್ಟ್ ಮಾಡಿದ್ದಾರೆ. ಇದೆಲ್ಲ ನಿಮಗೆ ಗೊತ್ತಿರಬೇಕು. 23ನೇ ಪ್ರಶ್ನೆ, ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ರೈಟಿಂಗ್ ವಿಚ್ ಡಿಪೆಂಡ್ ಆನ್ ದ ಪರ್ಪೋಸ್. ದ ಏಮ್ ಆಫ್ ಪ್ರಿಸರ್ವ್ ರೈಟಿಂಗ್ ಈಸ್. ಪ್ರಿಸರ್ವ್ ರೈಟಿಂಗ್ ಇಲ್ಲಿ ನೋಡ್ರಿ, ಏನಿದೆ ಅಂದರೆ ದ ಏಮ್ ಆಫ್ ಪರ್ಸೆಸಿವ್ ರೈಟಿಂಗ್ ಅಂತ ಇದೆ. ಏಮ್ ಆಫ್ ಪರ್ಸೆಸಿವ್ ರೈಟಿಂಗ್ ಟು ಕನ್ಫ್ಯೂಸ್ ದ ರೀಡರ್ ಅಲ್ಲ. ನೆಕ್ಸ್ಟ್, ಟು ಪ್ರೆಸರೈಸ್ ದ ರೀಡರ್ ಅಲ್ಲ. ದ ಕನ್ವಿನ್ಸ್ ದ ರೀಡರ್ ಅಲ್ಲ. ಇಲ್ಲಿ ಏನು ಮಾಡ್ತಾರೆ, ದ ಎನ್ಕರೇಜ್ ದ ರೀಡರ್. ಯಾವುದು ಭಾಷೆಯನ್ನು, ಯಾವುದು ಗುರಿ ಹತ್ತಿರ ಇದ್ದರೆ ನಮ್ಮ ಭಾಷೆ ಏನಾಗಬೇಕು, ಅವ್ರಿಗೆ ಗುರಿಯನ್ನು ತೋರಿಸ್ಬೇಕು. ನಮ್ಮ ಭಾಷೆ ಅವ್ರಿಗೆ ಏನು ಮಾಡಬೇಕು, ಡಿಫ್ರೆಂಟ್ ಟೈಪ್ಸ್ ಆಫ್ ರೈಟಿಂಗ್ ವಿಚ್ ಡಿಪೆಂಡ್ಸ್ ಅಪಾನ್ ಪರ್ಪೋಸ್. ವೈಯಕ್ತಿಕವಾಗಿ ಏನು ಮಾಡಬೇಕು, ನಮಗೆ ಅವರು ನಮ್ಮ ಏಮಿನ ಹತ್ರ ನಮ್ಮನ್ನ ಕರ್ಕೊಂಡು ಹೋಗಬೇಕು. 24ನೇ ಪ್ರಶ್ನೆಗೆ ಬರ್ರಿ. ನೌನ್ಸ್ ಮೇನ್ ವರ್ಬ್ಸ್ ಅದರ್ ದ್ಯಾನ್ ಬಿ. ಅಡ್ಜೆಕ್ಟಿವ್, ಅಡ್ವರ್ಬ್, ದ ವರ್ಡ್ಸ್
ಎಸ್ ಆ್ಯಂಡ್ ನೋ. ಇಂಟರ್ಗೇಟಿವ್ ವರ್ಡ್ಸ್ ಆರ್. ಇಲ್ಲಿ ಒಂದು ಸ್ವಲ್ಪ ನಾನು ನಿಮಗೆ ಇಂಟ್ರೆಸ್ಟಿಂಗ್ ಕ್ವಶನ್. ಇಲ್ಲಿ ಏನಾಗಿದೆ ಅಂದರೆ ಹೈ ಫ್ರೀಕ್ವೆನ್ಸಿ ವರ್ಡ್ಸ್, ಕಾಮನ್ ವರ್ಡ್ಸ್, ಇಂಪಾರ್ಟೆಂಟ್ ವರ್ಡ್ಸ್ ಇವೆಲ್ಲ ಏನಾಗುತ್ತೆ ಅಂದರೆ ಇವು ಕಂಟೆಂಟ್ ವರ್ಡ್ಸ್ ಆಗಿರ್ತವೆ. ಇವೆಲ್ಲ ನೇಚರು, ನೌನು, ವರ್ಡ್ ಅವು ಇದ್ದರೆ, ಕಂಟೆಂಟ್ ಇದ್ದರೆ ಅಂದರೆ ನಮಗೇನಾಗುತ್ತೆ, ಸೆಂಟೆನ್ಸು ಮೀನಿಂಗ್ಫುಲ್ ಆಗಿ ಆಗುತ್ತೆ. ಕನೆಕ್ಟಿಂಗ್ ಆಲ್ ದ ಸಪೋರ್ಟಿಂಗ್ ಸೆಂಟೆನ್ಸಸ್ ಟು ದ ಟಾಪಿಕ್ ಸೆಂಟೆನ್ಸ್ ಈಸ್ ಕಾಲ್ಡ್. ನೋಡಿರಿ, ಎಲ್ಲ ಸೆಂಟೆನ್ಸ್ಗಳು ಸೇರಿ ಒಂದು ಟಾಪಿಕ್ ಸೆಂಟೆನ್ಸ್ ಈಸ್ ಕಾಲ್ಡ್ ಆಸ್ ಕೊಹೆಷನ್ ಅಂತ ಕರಿತೀವಿ. ಅದಕ್ಕೆ ಯುನಿಟಿ ಅಲ್ಲ, ನೆಕ್ಸ್ಟ್ ಯೂನಿಫಾರ್ಮಿಟಿ ಅಲ್ಲ, ಅಕ್ಯುರೇಸಿ ಅಲ್ಲ, ಇದಕ್ಕೆ ಅದು ಕೊಹೆಷನ್ ಅಂತ ಕರಿತೀವಿ. ವೈಲ್ ರೀಡಿಂಗ್, ಫೈಂಡಿಂಗ್ ಎ ಪರ್ಟಿಕ್ಯುಲರ್ ಪೀಸ್ ಆಫ್ ಇನ್ಫಾರ್ಮೇಷನ್ ಇನ್ವಾಲ್ವ್ಸ್ ಅಂತ ಇದೆ. ವೈಲ್ ರೀಡಿಂಗ್, ಫೈಂಡಿಂಗ್ ಎ ಪರ್ಟಿಕ್ಯುಲರ್ ಪೀಸ್ ಆಫ್ ಇನ್ಫಾರ್ಮೇಷನ್ ಇನ್ವಾಲ್ವ್ಸ್. ಪರ್ಟಿಕ್ಯುಲರ್ ಪೀಸ್, ಈ ಪರ್ಟಿಕ್ಯುಲರ್ ಪೀಸ್ ಎಲ್ಲಿ ಹೋಗ್ತೀವಿ, ಇಂಟೆನ್ಸಿವ್ ರೀಡಿಂಗಲ್ಲಿ ಅಲ್ಲ. ನೆಕ್ಸ್ಟ್ ಸ್ಕ್ಯಾನಿಂಗ್. ನೋಡಿರಿ, ನಾವೇನು ಮಾಡ್ತೀವಿ, ಪರ್ಟಿಕ್ಯುಲರಾಗಿ ನಮಗೇನೋ ಬೇಕಾಗಿದೆ, ಪರ್ಟಿಕ್ಯುಲರ್ ಪೀಸ್ ಏನೋ ಪರ್ಟಿಕ್ಯುಲರ್ ಏನೋ ನಿಮಗೆ ಆನ್ಸರನ್ನು ಹೇಳಿರ್ತಾರೆ, ಏನೋ ಶಬ್ದವನ್ನು ಹುಡುಕಿ ಕೇಳ್ತಾರೆ. ಮಕ್ಕಳಿಗೆ ಹೇಳ್ತೇವೆ ನಾವು, ಒಂದು ಪೇಜಲ್ಲಿ ಇಲ್ಲಿ ಯಾವುದೋ ಶಬ್ದ ಇದೆ ಹುಡುಕರು ಅಂತ ಅಂದಾಗ ನಾವೇನು ಮಾಡ್ತೀವಿ, ಇಂಟೆನ್ಸಿವ್ ರೀಡಿಂಗ್ ಅಂದರೆ ಪೂರ್ತಿ ಓದ್ಕೊತ ಕೂರಂಗಿಲ್ಲ. ನೆಕ್ಸ್ಟ್ ಸ್ಕೀಮಿಂಗ್, ಇದೇ ಪೇಜಾ ಅಂತಂದೇಳಿ ಈ ಪೇಜಲ್ಲಿ ಗುರ್ತು ಮಾಡ್ಕೊತ ಕೂರಂಗಿಲ್ಲ. ಇಲ್ಲೇನು ಮಾಡ್ತಾಯಿದ್ದೀವಿ, ಎಕ್ಸ್ಟೆನ್ಸಿವ್ ರೀಡಿಂಗ್. ಇದು ಕೂಡ ಅಲ್ಲ, ಅದರಲ್ಲಿ ಏನು ಮಾಡ್ತೀವಿ, ಆ ಕೊಟ್ಟಿರೋಂಥ ಪೇಜಲ್ಲಿ ನಾವೇನು ಮಾಡ್ತೀವಿ, ಸ್ಕ್ಯಾನಿಂಗ್ ಅಂದರೆ ಒಂದೊಂದೇ ಸುಮ್ಮನೆ ಪೂರ್ತಿ ಓದಂಗಿಲ್ಲ, ಕಣ್ಣು ಆಡಿಸ್ಕೊತ ಬರ್ತೀವಿ. ಅದು ಪರ್ಟಿಕ್ಯುಲರ್ ಪೀಸ್ ಆಫ್ ದ ಇನ್ಫಾರ್ಮೇಷನ್ ಇನ್ವಾಲ್ವ್ಸ್. ಏನೋ ಹುಡುಕ್ಬೇಕಂದ್ರೆ ಆ ಥರ ಸ್ಕ್ಯಾನಿಂಗ್ ಮಾಡ್ಕೊತ ಹೋಗ್ತೇವೆ ಕಣ್ಣಲ್ಲೇ. ರೀಡ್ ದ ಗಿವನ್ ಟೆಕ್ಸ್ಟ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದಟ್ ಫಾಲೋ. ದಿಸ್ ಆ್ಯಕ್ಟಿವಿಟಿ ಈಸ್ ಎ ಪಾರ್ಟ್ ಆಫ್ ಅಂತ ಇದೆ. ರೀಡ್ ದ ಗಿವನ್ ಟೆಕ್ಸ್ಟ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದಟ್ ಫಾಲೋ. ಏನು ಮಾಡ್ತಾರೆ, ಇದು ಪ್ಯಾಸೇಜನ್ನು ಕೊಟ್ಟು ಆನ್ಸರನ್ನು ಕಂಡುಹಿಡೋದಕ್ಕೆ ಏನಂತಾರೆ, ಪ್ರೀ ರೀಡಿಂಗ್ ಟಾಸ್ಕ್ ಅಂತ ಕರೀತಾರೆ. ಅಲ್ಲೇ ಕ್ವಶನ್ ಇರುತ್ತೆ, ಅಲ್ಲೇ ಆನ್ಸರ್ ಇರುತ್ತೆ, ಅಲ್ಲೇ ಕ್ವಶನ್ ಇರುತ್ತೆ. ಅದಕ್ಕೆ ನಾವು ಆನ್ಸರನ್ನು ಹುಡುಕಬೇಕು ಪ್ಯಾಸೇಜ್ ಓದಿ. ಅದನ್ನು ನಾವೇನಂತ ಕರಿತೀವಿ, ಪ್ರೀ ರೀಡಿಂಗ್ ಟಾಸ್ಕ್. ಅಂದರೆ ಇದು ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಟೇಕ್ಸ್ ಕೇರ್ ಆಫ್ ದ ನೀಡ್ಸ್ ಆಫ್ ಇಂಗ್ಲೀಷ್ ಯೂಸಿಂಗ್ ಆಫ್ ಮೋರ್ ವಿಡಿಯೋಸ್ ಇನ್ ಇಂಗ್ಲೀಷ್ ಕ್ಲಾಸ್. ಇವೇನು ಮಾಡ್ತಾ ಇದ್ದಾವೆ ಇಂಗ್ಲೀಷ್ ಕ್ಲಾಸಲ್ಲಿ, ಓನ್ಲಿ ವಿಜುವಲ್ ಲರ್ನಿಂಗ್, ಬರೀ ನೋಡಿ ಮಾತ್ರ ಕಲಿಯೋದಲ್ಲ. ಆಡಿಟರಿ ಆ್ಯಂಡ್ ವಿಜುವಲ್ ಲರ್ನಿಂಗ್. ನೋಡಿರಿ, ಕಿವಿ ಕೇಳ್ತಾ ಇರಬೇಕು, ಕಣ್ಣು ನೋಡ್ತಾ ಇರಬೇಕು. ಆವಾಗ ಏನಾಗುತ್ತೆ, ಕಲಿಕೆ ನಮಗೆ ಚೆನ್ನಾಗಿ ಆಗುತ್ತೆ. ಹಾಗಾಗಿ 28ಕ್ಕೆ 2. 29ನೇ ಪ್ರಶ್ನೆ. A list that contain a set of statement related to what a student is expected to do improve his/her language ability in named as. ನಾವು ಏನು ಮಾಡೋದ್ರಿಂದ ಅವ್ರದ್ದು ಲ್ಯಾಂಗ್ವೇಜನ್ನು ಇದು ಮಾಡ್ಕೋಬೋದು. ಏನೇನನ್ನು ಕಂಟೆಂಟ್ಸ್ ಆಸ್ ಎ ಸೆಟ್ ಆಫ್ ಸ್ಟೇಟ್ಮೆಂಟ್ ರಿಲೇಟೆಡ್ ಟು ವಾಟ್ ಎ ಸ್ಟೂಡೆಂಟ್ ಈಸ್ ಎಕ್ಸ್ಪೆಕ್ಟೆಡ್. ಅವನಿಗೆ ಏನೇನನ್ನು ಕಲಿಸಿದ್ರೆ ಅಥವಾ ಏನೇನನ್ನು ಕೊಟ್ಟರೆ ಅವನ ಓದನ್ನು ಸುಧಾರಣೆ ಮಾಡ್ಬೋದು. ಒಪಿನಿಯರ್ಸ್ ಅಂದರೆ ಇದು ಬರೋಂಗಿಲ್ಲ. ನೆಕ್ಸ್ಟ್ ಸರ್ವೆ ಟೂಲ್, ಹೌದು ಅವನು ವೈಯಕ್ತಿಕ ಅಧ್ಯಯನ ಮಾಡಿದ್ರೂ ನಮಗೆ ಗೊತ್ತಾಗುತ್ತೆ, ಇಲ್ಲ ಅನ್ನೋಂಗಿಲ್ಲ. ನೆಕ್ಸ್ಟ್ ಕ್ವಶನರೈಸರ್, ಅವ್ರಿಗೆ ಪದೇ ಪದೇ ಕ್ವಶನ್ ಕೇಳೋದ್ರಿಂದ ಅವನು ಓದ್ತಾನಂತ ಹೆಂಗೆ ಹೇಳ್ತೀರಾ. ಇದೆಲ್ಲದಕ್ಕೂ ಹೆಚ್ಚಾಗಿ ಅವನಿಗೊಂದು ಚೆಕ್ ಲಿಸ್ಟನ್ನು ಕೊಡ್ತಾರೆ ವೈಯಕ್ತಿಕ ಅಧ್ಯಯನದಲ್ಲಿ. ಅದರಿಂದ ನಾವು ಅವನು ಓದ್ತಾನೋ ಇಲ್ಲ, ಅವನು ಓದಬಲ್ಲನೋ ಅನ್ನೋದನ್ನು ನಾವು ತಗೋಬೋದು. ಇಮೇಜಿನ್ ದೇರ್ ಆರ್ ಸಮ್ ಲೋ proficient learners in the class and the teacher is planning to undertake some easy and effective steps to make them learn. Which one of the following type of activities should she choose? The answer is peer teaching. ನೋಡಿ ಫ್ರೆಂಡ್ಸ್, ನನಗೆ ಎಷ್ಟು ಸಾಧ್ಯನೋ ಅಷ್ಟು ನಿಮಗೆ ಈ ಪ್ಯಾಸೇಜನ್ನು ತಿಳಿಸಿ ಇಂಗ್ಲೀಷನ್ನು ಅರ್ಥ ಮಾಡಿಸ್ಲಿಕ್ಕೆ
ಟ್ರೈ ಮಾಡ್ತಾಯಿದ್ದೀನಿ. ನಿಮಗೆ ಇಷ್ಟ ಆದರೆ ದಯಮಾಡಿ ಒಂದು ಲೈಕ್ ಮಾಡಿರಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿರಿ ನಾನು ಹೆಚ್ಚಿನ ವಿಡಿಯೋಗಳನ್ನ ನೋಡಲಿಕ್ಕೆ ಅಂತಂದೇಳಿ. ನನಗೆ ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ನೆಕ್ಸ್ಟ್ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಈಗ ಮಾಡೋದ್ರಿಂದ ನೀವು ಕಲ್ತಿರೋದು ಅವ್ರು ಕಲ್ತಿರೋದು ನೀವು ಕಡೆಗೆ ಹೇಳ್ತಾ ಇರ್ತಾರೆ. ಥ್ಯಾಂಕ್ ಯು. ಮತ್ತೊಂದು ವಿಡಿಯೋ ಜೊತೆಗೆ ಜಾಯಿನ್ ಆಗ್ತೀನಿ. ಕಮೆಂಟ್ ಸೆಕ್ಷನ್ನಲ್ಲಿ ಏನಾದರೂ ಡೌಟ್ ಅಂದಿದ್ರೆ ಕ್ಲಾರಿಫೈ ಮಾಡ್ಕೊಳ್ಳೋಣ. ಥ್ಯಾಂಕ್ ಯು. ಬಾಯ್.